ನಮಸ್ತೆ, ನನ್ನ ಹೆಸರು ಶೋಭಾ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಪಾರ್ಟ್ 1ನ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ನಾವು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 2 ಬಗ್ಗೆ ತಿಳ್ಕೊತೀವಿ. ಇದು ನಮಗೆ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಬ್ಲಾಕ್ 2 ಅಲ್ಲಿ ಬರುತ್ತೆ. ಅದರಲ್ಲಿ ಬ್ಲಾಕ್ 2 ಬಿಸ್ನೆಸ್ ಎಂಟರ್ಪ್ರೈಸಸ್, ಅದರಲ್ಲಿ ಯೂನಿಟ್ 6 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ 2. ಇವತ್ತು ನಾವೇನೇನು ಕಲ್ತ್ಕೋತಾ ಇದ್ದೀವಿ ಅಂದರೆ ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, requisites of an ideal form of business organization, comparison of various forms of organization, criteria for the choice of organization, criteria at the time of starting a business, criteria in the time of expansion, choice of forms of organization, social enterprises. ಇವೆಲ್ಲದರ ಉದ್ದೇಶ ಈ ಘಟಕನ ಅಧ್ಯಯನ ಮಾಡಿದ ನಂತರ ನೀವು ಈ ಕೆಳಗಿನವುಗಳನ್ನು ವಿವರಿಸಬಹುದು. ಯಾವ್ಯಾವುದು ಅಂದರೆ ವ್ಯಾಪಾರ ಸಂಸ್ಥೆಯ ಆದರ್ಶ ರೂಪದ ವೈಶಿಷ್ಟ್ಯತೆಗಳನ್ನು ನಾವು ಚರ್ಚೆ ಮಾಡಬಹುದು, ವ್ಯಾಪಾರ ಸಂಸ್ಥೆಯ ರೂಪಗಳನ್ನ ಹೋಲಿಕೆ ಮಾಡಬಹುದು ಮತ್ತು ವ್ಯಾಪಾರ ಸಂಸ್ಥೆಯ ರೂಪದ ಆಯ್ಕೆಗೆ ಮಾನದಂಡಗಳನ್ನು ರೂಪಿಸಬಹುದು. ಅಂದರೆ ಕ್ರೈಟೀರಿಯಾಗಳೇನೇನು ಅಂತ ನಾವು ಈಸಿಯಾಗಿ ತಿಳ್ಕೊಬಹುದು. ಪರಿಚಯ. ವ್ಯಾಪಾರ ಸಂಘಟನೆಯಲ್ಲಿ 4 ರೂಪಗಳಿವೆ ಎಂದು ನೀವು ಘಟಕ 5ರಲ್ಲಿ ತಿಳಿದಿದ್ದೀರಿ. ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಘಟಕ 5ರಲ್ಲಿ ನಾವು ಕಲ್ತ್ಕೊಂಡಿದ್ವಿ ವ್ಯಾಪಾರ ಸಂಘಟನೆಯಲ್ಲಿ 4 ರೂಪ ಇದೆ ಅಂತ. ಯಾವ್ಯಾವುದು ಅಂದರೆ ಏಕಮಾತ್ರ ಮಾಲೀಕತ್ವ, ಅಂದರೆ ಸೋಲ್ ಟ್ರೇಡಿಂಗ್ ಕಂಪನಿ, ಒಬ್ಬನೇ ಮಾಲೀಕತ್ವನಾಗಿರ್ತಾನೆ, ಅವನೊಬ್ಬನೇ ಇಡೀ ಕಂಪನಿಯನ್ನ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ. ಎರಡನೇದಾಗಿ ಪಾಲುದಾರಿಕೆ, ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2ಕ್ಕಿಂತ ಜಾಸ್ತಿ ಜನ ಪಾಲುದಾರಿಕೆಯಲ್ಲಿ ಇರ್ತಾರೆ. ಅವರು ಎಲ್ಲರೂ ಸೇರ್ಕೊಂಡು ಕಂಪನಿಯನ್ನ ಅಥವಾ ವ್ಯಾಪಾರವನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಮೂರನೇದಾಗಿ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಇದರಲ್ಲೂ ಕೂಡ 2ಕ್ಕಿಂತ ಹೆಚ್ಚು ಜನ ಇರ್ತಾರೆ. ನಾಲ್ಕನೇದಾಗಿ ಸಹಕಾರ ಸಂಘ. ಈ 4 ಬಗ್ಗೆನೂ ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಅರ್ಹತೆಗಳೇನಿರಬೇಕು ಏಕಮಾತ್ರ ಮಾಲೀಕತ್ವಕ್ಕೆ, ಪಾಲುದಾರಿಕೆಗೆ, ಜಾಯಿಂಟ್ ಸ್ಟಾಕ್ ಕಂಪನಿಗೆ, ಸಹಕಾರ ಸಂಘ, ಇವೆಲ್ಲದಕ್ಕೂ ಕೂಡ ಅರ್ಹತೆ ಏನಿರಬೇಕು, ಅದ್ರ ಮಿತಿಗಳ ಬಗ್ಗೆ ಕೂಡ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ದೀವಿ. ನೀವು ಹೊಸ ವ್ಯಾಪಾರನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಅಥವಾ ಯೋಜನೆ ಮಾಡಿದಾಗ ಯಾವ ಸ್ವರೂಪವನ್ನು ನೀವು ನಿರ್ಧರಿಸಬೇಕು ಅಂದರೆ 4 ವಿಧಾನಗಳಿದಾವೆ, 4 ವಿಧದ ಮಾಲೀಕತ್ವಗಳಿದಾವೆ. ಈ 4ರಲ್ಲಿ ನೀವು ಯಾವುದನ್ನ ಚೂಸ್ ಮಾಡಬೇಕು, ಅದಕ್ಕೆ ಸಂಘಟನೆಯ ಪ್ರತಿರೂಪದ ಸೂಕ್ತತೆಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಬೇಕು. ಅಂದರೆ ಆ 4 ಬಗ್ಗೆನೂ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಆ 4 ವಿಶೇಷತೆ ಏನು ಅಥವಾ ವಿಮರ್ಶತೆ ಏನು, ಇವೆಲ್ಲನೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಆದ್ದರಿಂದ ಈ ಘಟಕದಲ್ಲಿ ನೀವು ಸಂಘಟನೆಯ ಉತ್ತಮ ರೂಪದ ಅಗತ್ಯತೆಗಳ ಬಗ್ಗೆ ಕಲಿಯುವಿರಿ. ಅಂದ್ರೆ ಈ ಪಾಠ ಅಥವಾ ಈ ಘಟಕದಲ್ಲಿ ನಾವೇನ್ ಕಲ್ತ್ಕೋತೀವಿ ಅಂದ್ರೆ ಈ 4 ಕಂಪನಿ ಅಥವಾ ಈ 4 ಮಾಲೀಕತ್ವದ ವಿಶೇಷ ರೂಪಗಳೇನು, ಅದನ್ನ ಹೇಗೆ ನಾವು ಅಡಾಪ್ಟ್ ಮಾಡ್ಕೋತೀವಿ ಅಥವಾ ಯಾವ ಕಂಪನಿನ ಹೆಂಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಶುರು ಮಾಡ್ತೀವಿ ಅಂತ ಈ ಘಟಕದಲ್ಲಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊತೀವಿ. ಮತ್ತೆ ಈ 4 ಸಂಸ್ಥೆಗಳನ್ನ ನಾವು ಹೋಲಿಕೆ ಮಾಡ್ತೀವಿ. ಯಾಕೆಂದ್ರೆ ಹೋಲಿಕೆ ಮಾಡಲೇಬೇಕು. ಹೋಲಿಕೆ ಮಾಡಿದ್ರೆ ನಮ್ಗೆ 4ಕ್ಕೂ ಇರುವ ಒಂದು ಇತಿಮಿತಿಗಳೇನು ಅಂತ ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಮ್ಗೆ ಈ 4ನ್ನು ಹೋಲಿಕೆ ಮಾಡ್ತೀವಿ. ಪ್ರಭಾವ ಬೀರುವ ಅಂಶಗಳನ್ನು ವಿಶ್ಲೇಷಿಸಿ ಸಂಸ್ಥೆಯ ರೂಪದ ಆಯ್ಕೆ ಮತ್ತು ಯಾವ ರೂಪವು ಹೆಚ್ಚು ಸೂಕ್ತವಾಗಿದೆ ಎಂಬುದನ್ನು ವಿವರಿಸಬಹುದು. ಅಂದ್ರೆ ಯಾವ ರೂಪವನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ರೂಪ ನಮ್ಗೆ ಹೆಚ್ಚು ಸೂಕ್ತವಾಗಿದೆ ಅನ್ನೋದನ್ನ ಈ ಪಾಠದಲ್ಲಿ ನಾವು ಅಥವಾ ಈ ಘಟಕದಲ್ಲಿ ನಾವು ತಿಳ್ಕೋಬಹುದು. ಆದರ್ಶ ರೂಪದ ವ್ಯಾಪಾರ ಸಂಸ್ಥೆಯ ಅಗತ್ಯತೆಗಳು. ಅಂದ್ರೆ ಈ ಟಾಪಿಕ್ ನಾವ್ ಏನಕ್ಕೋಸ್ಕರ ಕಲ್ತ್ಕೋತಾ ಇದೀವಿ ಅಂದ್ರೆ ಮೊದಲನೇದಾಗಿ ಸುಲಭ ರಚನೆ. ಅಂದ್ರೆ ನಾವ್ ಯಾವ ವ್ಯಾಪಾರ ಸಂಸ್ಥೆನ ಶುರು ಮಾಡ್ಬೇಕು ಅನ್ನೋದು ಸುಲಭ ರಚನೆಯ ಬೇಸ್ ಆಗಿದೆ. ಸುಲಭ ರಚನೆ ಅಂದ್ರೆ ಸಂಸ್ಥೆಯ ರೂಪವು ಮುಖ್ಯವಾಗಿ 3 ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಯಾವ್ಯಾವುದು ಅಂದ್ರೆ ರಚನೆಯ ವೆಚ್ಚಗಳು. ರಚನೆಯ ವೆಚ್ಚ ಅಂದ್ರೆ ಕಂಪನಿಯನ್ನ ಶುರು ಮಾಡಕ್ಕೆ ನಮ್ಗೆ ಏನೇನೆಲ್ಲ ವೆಚ್ಚ ಆಗತ್ತೆ ಅಂದ್ರೆ ನೋಂದಣಿ ಶುಲ್ಕ ಆಗತ್ತೆ, ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಆಗತ್ತೆ, ಮುದ್ರಾಂಕ ಶುಲ್ಕ ಆಗತ್ತೆ, ಕಾನೂನು ತಜ್ಞರ ಶುಲ್ಕಗಳಾಗತ್ತೆ, ಕರಡು ರಚನೆಯಲ್ಲಿ ಒಳಗೊಂಡಿರುವ ಶುಲ್ಕ ಆಗತ್ತೆ. ಈ ತರ ಸುಮಾರು ಶುಲ್ಕಗಳನ್ನ ನಾವು ಕಟ್ಬೇಕಿರುತ್ತೆ. ಆದ್ದರಿಂದ ಇದನ್ನ ನಾವು ರಚನೆಯ ವೆಚ್ಚ ಅನ್ನೋ ಒಂದು ಭಾಗದಲ್ಲಿ ನಾವು ಇಡ್ತೀವಿ. ಎರಡನೇದಾಗಿ ಕಾನೂನು ಔಪಚಾರಿಕತೆಗಳು. ಅಂದ್ರೆ ನಾವು ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಕಂಪನೀಸ್ ಆಕ್ಟ್ ನ ನಾವು ಫಾಲೋ ಮಾಡ್ತೀವಾ ಅಥವಾ ಬೇರೆ ಯಾವ್ಯಾವ್ದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಒಂದು ಕಂಪನಿನ ಶುರು ಮಾಡ್ಬೇಕಂದ್ರೆ, ಅದು ಎರಡನೇದಾಗಿರುತ್ತೆ.
ಮೂರನೇದಾಗಿ ಕಾರ್ಯವಿಧಾನದ ವಿಳಂಬಗಳು. ಅಂದ್ರೆ ಯಾವ ಕಂಪನಿಯನ್ನ ನಾವು ಯಾವ ತರ ರೂಪದಲ್ಲಿ ಶುರು ಮಾಡಿದೀವಿ, ಆ ರೂಪನ ನಾವು ಹೇಗೆ ಕಾರ್ಯವಿಧಾನದಲ್ಲಿ ತರ್ತೀವಿ. ಈ ಮೂರೂನು ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ ಒಂದು ಕಂಪನಿಯನ್ನ ಶುರು ಮಾಡಕ್ಕೆ ಅಥವಾ ಒಂದು ರೂಪವನ್ನ ತಿಳ್ಕೊಳಕ್ಕೆ. ಇದು ತುಂಬಾ ಅವಶ್ಯಕವಲ್ಲದಿದ್ದರೆ ರೂಪಿಸಲು ಸುಲಭವಾದ ಸಂಸ್ಥೆಗಾಗಿ ಹೋಗುವುದು ಉತ್ತಮ. ಅಂದ್ರೆ ಇದು ಮೂರಲ್ಲೂ ಕೂಡ ನಮ್ಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ರಚನೆಯ ವೆಚ್ಚ ಜಾಸ್ತಿ ಇದೆ, ಕಾನೂನು ಔಪಚಾರಿಕತೆಗಳು ಜಾಸ್ತಿ ಇದೆ, ಮತ್ತೆ ಕಾರ್ಯವಿಧಾನ ವಿಳಂಬ ಜಾಸ್ತಿ ಇದೆ. ಅಂದ್ರೆ ಇವೆಲ್ಲ ನಮ್ಗೆ ತುಂಬಾ ಇದೆ ಅಥವಾ ನಮ್ಗೆ ಇದನ್ನೆಲ್ಲ ಕಂಟ್ರೋಲ್ ಅಥವಾ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂದ್ರೆ ನಾವು ಈಸಿಯಾಗಿ ಯಾವ ಕಂಪನಿಯನ್ನ ಶುರು ಮಾಡಕ್ಕೆ ನಮ್ಗೆ ಈಸಿ ಆಗತ್ತೆ ಆ ಸಂಸ್ಥೆನ ಶುರು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದು ಮೊದಲನೆಯದಾಗಿ ಸುಲಭ ರಚನೆ. ಎರಡನೇದಾಗಿ ಬಂಡವಾಳವನ್ನು ಸಂಗ್ರಹಿಸುವ ವ್ಯಾಪ್ತಿ. ಒಂದು ಸಂಸ್ಥೆಯನ್ನ ಶುರು ಮಾಡೋದಕ್ಕೆ ನಾವು ಯಾವ್ಯಾವ ತರ ಬಂಡವಾಳನ ಸಂಗ್ರಹಣೆ ಮಾಡ್ಬೋದು ಅಂದ್ರೆ ಒಂದು ಓನ್ ಅಂದ್ರೆ ನಾನು ಎಷ್ಟು ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ ಅದ್ರ ಬೇಸ್ ಮೇಲೆ ನನ್ನ ಕಂಪನಿನ ಶುರು ಮಾಡ್ಬೋದು, ಅಥವಾ ನಾನು ಸಾಲ ತಗೋಬಹುದು ನನ್ನ ಸ್ನೇಹಿತರಿಂದ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಂದ ನಾನು ಸಾಲನ ತಗೋಬಹುದಾಗಿರ್ಬೋದು. ಸೊ ಈ ತರ ನಾನು ಯಾವ ತರ ಬಂಡವಾಳನ ಸಂಗ್ರಹಣೆ ಮಾಡ್ಬೋದು. ಇದು ನಾನು ಹೇಳಿದ್ದು ಸೋಲ್ ಟ್ರೇಡಿಂಗ್ ಕಂಪನಿ ಅಂದ್ರೆ ಏಕ ವ್ಯಕ್ತಿಯ ಮಾಲೀಕತ್ವದಲ್ಲಿ ಇದು ಲೈಕ್ ಬಂಡವಾಳನ ತಗೊಳ್ಳೋದು. ಇದೇ ನಾವು ಪಾಲುದಾರಿಕೆಗೆ ಬಂದ್ರೆ ಬಂಡವಾಳದ ಬಗ್ಗೆ ಅಷ್ಟೊಂದು ನಮ್ಗೆ ಕಷ್ಟ ಆಗಲ್ಲ. ಯಾಕೆಂದ್ರೆ ಪಾಲುದಾರರಲ್ಲಿ ನಮ್ಗೆ 2-7 ಜನ ಪಾಲುದಾರರು ಇರ್ತಾರೆ ಅಥವಾ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಮ್ಗೆ ಅಮೌಂಟ್ ನ ಅಡ್ಜಸ್ಟ್ ಮಾಡೋದು ನಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ. ಅದನ್ನ ನಾವು 2ನೇ ಪಾಯಿಂಟ್ ಅಲ್ಲಿ ತಿಳ್ಕೊತೀವಿ, ಬಂಡವಾಳವನ್ನು ಸಂಗ್ರಹಿಸುವ ವ್ಯಾಪ್ತಿ. ವ್ಯವಹಾರದ ಸಂಸ್ಥೆಯ ಆಯ್ಕೆಯು ಮುಖ್ಯವಾಗಿ ಬಂಡವಾಳದ ಅಗತ್ಯವಿರುವ ಮೊತ್ತವು ಅವಲಂಬಿಸಿರುತ್ತದೆ. ಕಾರ್ಯಾಚರಣೆಗಳ ಪ್ರಮಾಣ ಮತ್ತು ಸ್ವರೂಪದಿಂದ ನಿರ್ಧರಿಸಲ್ಪಡುತ್ತದೆ. ನಾವು ಯಾವ ತರ ಕಂಪನಿ ಅಥವಾ ಯಾವ ತರ ಸಂಸ್ಥೆಯನ್ನ ಶುರು ಮಾಡ್ತೀವಿ ಅದ್ರ ಬೇಸ್ ಮೇಲೆ ನಮ್ಗೆ ಬಂಡವಾಳ ಅನ್ನೋದು ಬೇಕಾಗತ್ತೆ. ಉದಾಹರಣೆಗೆ ನೀವೇನಾದ್ರೂ ಚಿಲ್ಲರೆ ಅಂಗಡಿನ ತೆರೆಯೋದಕ್ಕೆ ಬಯಸ್ತಾ ಇದ್ದೀರಾ ಅಂದ್ರೆ ದಿನಸಿ ಅಂಗಡಿಯನ್ನ ತೆಗಿಬೇಕು ಅನ್ಕೊಂಡ್ರೆ ನಿಮ್ಮ ಬಂಡವಾಳದ ಪ್ರಮಾಣ ಜಾಸ್ತಿ ಏನು ಬೇಡ, ಕಡಿಮೆ ಇದ್ರೆ ಸಾಕು, ಹೆಚ್ಚೇನು ಇರೋದಿಲ್ಲ. ಆದ್ರೆ ನೀವು ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಕ್ಕೆ ಬಯಸ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಅದನ್ನೇ ನಾವು ಇಲ್ಲಿ ಬಂಡವಾಳವನ್ನು ಸಂಗ್ರಹಿಸುವ ವ್ಯಾಪ್ತಿಯಲ್ಲಿ ತಿಳ್ಕೊತೀವಿ. ನಾವು ಜಾಸ್ತಿ ಅಮೌಂಟ್ ಅಡ್ಜಸ್ಟ್ ಮಾಡ್ಬೇಕಾ ಅಥವಾ ಕಡಿಮೆ ಅಮೌಂಟ್ ಸಾಕ. ಕಡಿಮೆ ಅಮೌಂಟ್ ಅಂದ್ರೆ ನಾವು ಚಿಲ್ಲರೆ ಅಂಗಡಿ, ದಿನಸಿ ಅಂಗಡಿ, ಸೊ ಈ ತರ ಕಂಪನಿಗಳನ್ನ ನಾವು ಸ್ಟಾರ್ಟ್ ಮಾಡ್ಬೋದು. ಆದ್ರೆ ನಾವು ದೊಡ್ಡ ಕಂಪನಿ ಅಥವಾ ದೊಡ್ಡ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ನಮ್ಗೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಇದು 2ನೇದಾಗಿರುತ್ತೆ. ಮೂರನೇದಾಗಿ ಹೊಣೆಗಾರಿಕೆಯ ವಿಸ್ತಾರ. ಹೊಣೆಗಾರಿಕೆ ಅಂದ್ರೆ ನಮ್ಗೆ ಎಷ್ಟು ಹೊಣೆ ಇದೆ ಅಥವಾ ನಮ್ಗೆ ಎಷ್ಟು ಲಯಾಬಿಲಿಟಿ ಇದೆ ಅದ್ರ ಬೇಸ್ ಮೇಲೆ ಕೂಡ ನಾವು ಕಂಪನಿಯನ್ನ ಶುರು ಮಾಡ್ಬೇಕಿರತ್ತೆ. ಅಪಾಯ ಮತ್ತು ಅನಿಶ್ಚಿತತೆಯ ಪ್ರತಿ ವ್ಯವಹಾರದ ಅಂಶ ಎಂದು ನಿಮಗೆ ತಿಳಿದಿದೆ. ಈ ದೃಷ್ಟಿಯಿಂದ ಸಾಮಾನ್ಯವಾಗಿ ಉದ್ಯಮಿಗಳು ಸೀಮಿತ ಹೊಣೆಗಾರಿಕೆ ಆದ್ಯತೆ ನೀಡುತ್ತಾರೆ. ಸೀಮಿತ ಹೊಣೆಗಾರಿಕೆ ಅಂದ್ರೆ ನನಗೆ ಜಾಸ್ತಿ ಲಯಾಬಿಲಿಟಿ ಬೇಡ, ನನಗೆ ಜಾಸ್ತಿ ಹೊಣೆಗಾರಿಕೆ ಬೇಡ, ನನಗೆ ಕಡಿಮೆ ಹೊಣೆಗಾರಿಕೆ ಇದ್ರೆ ಸಾಕು, ಅದ್ರ ಬೇಸ್ ಮೇಲೆ ಅವರು ಕಂಪನಿಯನ್ನ ಶುರು ಮಾಡ್ತಾರೆ. ನಿಸ್ಸಂಶಯವಾಗಿ ಸೀಮಿತ ಹೊಣೆಗಾರಿಕೆಯನ್ನು ಪ್ರಮುಖವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಘಟನೆಯ ಉತ್ತಮ ರೂಪದ ವೈಶಿಷ್ಟ್ಯ. ನಮಗೆ ಸೀಮಿತ ಹೊಣೆಗಾರಿಕೆ ಇದೆ ಅಂದ್ರೆ ಅದು ನಮ್ಗೆ ಉತ್ತಮ ರೂಪದ ವೈಶಿಷ್ಟ್ಯ ಅಂತ ಪರಿಗಣನೆ ಮಾಡ್ಬೋದು. ಇದು 3ನೇದಾಗಿ ಹೊಣೆಗಾರಿಕೆಯ ವಿಸ್ತಾರ. 4ನೇದಾಗಿ ಕಾರ್ಯಾಚರಣೆಗಳ ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ. ನಾವು ಎಷ್ಟು ಚೆನ್ನಾಗಿ ನಾವು ಕಂಪನಿಯನ್ನ ಶುರು ಮಾಡಿ ತಗೊಂಡು ಹೋಗ್ತಾ ಇದೀವಿ ಅದನ್ನ ನಾವು ಕಾರ್ಯಾಚರಣೆಗಳ ನಮ್ಯತೆ ಅಂತ ಹೇಳ್ತೀವಿ. ಸಂಘಟನೆಯ ರೂಪವು ತುಂಬಾ ಮೃದುವಾಗಿರಬೇಕು ಅಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು. ನಮ್ಗೆ ಅನ್ಸ್ದಾಗ ನಾವು ಬದಲಾವಣೆ ಮಾಡೋ ತರ ಇರ್ಬೇಕು. ಅದನ್ನ ನಾವು ಕಾರ್ಯಾಚರಣೆಯ ನಮ್ಯತೆ ಅಂತ ಹೇಳ್ತೀವಿ. ಮತ್ತು ಹೆಚ್ಚು ಕಷ್ಟವಿಲ್ಲದೆ ಬದಲಾಗುವ ವ್ಯಾಪಾರ ಪರಿಸ್ಥಿತಿಗಳಿಗೆ ಅಥವಾ ತೊಡಕು ಹೊಂದಿಕೊಳ್ಳುವಂತಿರಬೇಕು. ನಾವು ಶುರು ಮಾಡ್ತಾ ಇರೋ ಕಂಪನಿ ಏನಾದ್ರೂ ಬದಲಾವಣೆ ಇದೆ, ಒಂದು ಮಾರ್ಕೆಟ್ ಅಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆ ಅಥವಾ ಕಸ್ಟಮರ್ಸ್ಗೆ ಏನಾದ್ರೂ ನಮ್ ಬೇರೆ ಪ್ರಾಡಕ್ಟ್ ನಾವು ಬೇರೆ ತರ ಕೊಡ್ಬೇಕಾಗಿದೆ, ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ತಿಳ್ಕೊಬೇಕಿದೆ. ಸೊ ಈ ತರ ಸಂದರ್ಭದಲ್ಲಿ ಕಾರ್ಯಾಚರಣೆಗಳ ನಮ್ಯತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಅದು ತುಂಬಾ ಮೃದುವಾಗಿರಬೇಕು. ನಮ್ಗೆ ಅನ್ಕೊಂಡಾಗ ನಾವು ಚೇಂಜ್ ಮಾಡ್ಕೊಳ್ಳೋ ತರ, ಬದಲಾವಣೆ ಮಾಡ್ಕೊಳ್ಳೋ ತರ ಇರಬೇಕು. ಉದಾಹರಣೆಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ಬಯಸಿದರೆ ವೈವಿಧ್ಯಗೊಳಿಸಿ
ಅಥವಾ ಸಸ್ಯ ಮತ್ತು ಉಪಕರಣಗಳನ್ನು ಆಧುನೀಕರಿಸಲು ಸಾಧ್ಯವಾಗುತ್ತದೆ ಮತ್ತು ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಅಂದ್ರೆ ನಾವು ಕಂಪನಿಯನ್ನ ವಿಸ್ತಾರ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀವಿ, ಅಂದ್ರೆ ಹೊಸ ಬ್ರಾಂಚ್ ಓಪನ್ ಮಾಡ್ಬೇಕು ಅನ್ಕೊಂಡಿದೀವಿ, ಅಥವಾ ಹೊಸ ಪ್ರಾಡಕ್ಟ್ ನ ಇನ್ನೋವೇಟ್ ಮಾಡಬೇಕು ಅಥವಾ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಕಾರ್ಯಾಚರಣೆಗಳ ನಮ್ಯತೆ ಇರಲೇಬೇಕಾಗುತ್ತೆ. ನಾನು ಇಷ್ಟೇ ಈ ಬಿಸ್ನೆಸ್ಸೇ ಮಾಡೋದು, ಈ ವ್ಯಾಪಾರನ ನಾನು ವಿಸ್ತರಣೆ ಮಾಡಲ್ಲ ಅಂತ ಹೋದ್ರೆ ನಿಜವಾಗ್ಲೂ ನಾವು ಕಂಪನಿನ ರನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದು 4ನೇ ಪಾಯಿಂಟ್, ಕಾರ್ಯಾಚರಣೆಗಳ ನಮ್ಯತೆ. 5ನೇದಾಗಿ ಸ್ಥಿರತೆ ಮತ್ತು ನಿರಂತರತೆ. ಸ್ಥಿರತೆ ಮತ್ತು ವ್ಯವಹಾರದ ದೀರ್ಘಾವಧಿಯು ಅಪೇಕ್ಷಣೀಯವಾಗಿದೆ. ಮಾಲೀಕರು, ಉದ್ಯೋಗಿಗಳು ಮತ್ತು ಗ್ರಾಹಕರ ದೃಷ್ಟಿಕೋನದಿಂದ ನೌಕರರು ಯಾವಾಗಲೂ ಸ್ಥಿರ ಮತ್ತು ನಿರಂತರ ಉದ್ಯೋಗಕ್ಕೆ ಆದ್ಯತೆ ನೀಡುತ್ತಾರೆ. ಯಾವಾಗಲೂ ಅಷ್ಟೇ ಕಂಪನಿಯ ಮಾಲೀಕರು ಏನ್ ಮಾಡ್ತಾರೆ ಅಂದ್ರೆ, ಉದ್ಯೋಗಿಗಳು ನಮ್ಮ ಬಳಿ ತುಂಬಾ ದಿನ ಅವರು ಉದ್ಯೋಗದಲ್ಲಿ ಇರ್ಬೇಕಾಗಿರುತ್ತೆ, ಮತ್ತೆ ಗ್ರಾಹಕರು ತುಂಬಾ ದಿನ ನಮ್ ಜೊತೆ ಇರ್ಬೇಕು ಅಂತ ಮಾಲೀಕರು ಅನ್ಕೋತಾರೆ. ಮತ್ತೆ ನೌಕರರು ಅಷ್ಟೇ, ಇವರೆಲ್ಲರೂ ಕೂಡ ನಮ್ ಜೊತೆ ನಿರಂತರವಾಗಿ ಉದ್ಯೋಗ ಮಾಡ್ಬೇಕು, ನಿರಂತರವಾಗಿ ನಮ್ ಜೊತೆ ಇರ್ಬೇಕು ಅಂತಾನೆ ಕಂಪನಿಯ ಮಾಲೀಕನು ಅನ್ಕೊಂಡಿರ್ತಾರೆ. ವ್ಯವಹಾರವು ಸ್ಥಿರವಾಗಿದ್ದರೆ ಮಾಲೀಕರು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಮತ್ತು ಮಾಡಲು ಸಾಧ್ಯವಾಗುತ್ತದೆ. ಭವಿಷ್ಯದ ಯೋಜನೆ ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು, ಪ್ಲಾನಿಂಗ್ ಏನಿದೆ ನಮ್ಮ ಕಂಪನಿಗೆ. ಯಾವುದೇ ಕಂಪನಿ ಆಗ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಗೋಲ್ ಅನ್ನೋದು ಚಿಕ್ಕದಾಗೆ ಇರುತ್ತೆ. ಕಂಪನಿ ರನ್ ಆಗ್ತಾನೆ ಅವ್ರಿಗೆ ಅನ್ಸೋದು ನಾವ್ ಇನ್ನೂ ಸ್ವಲ್ಪ ಕಂಪನಿಯನ್ನ ದೊಡ್ಡದ್ ಮಾಡೋಣ, ಸಂಸ್ಥೆನ ದೊಡ್ಡದ್ ಮಾಡೋಣ, ಇನ್ನೂ 4 ಜನಕ್ಕೆ ಹೆಲ್ಪ್ ಆಗೋ ತರ ಮಾಡ್ಬೇಕು, ಅಥವಾ ನಮ್ಗೆ ಪ್ರಾಫಿಟ್ ಬರ್ಬೇಕು, ಈ ತರ ಗೋಲ್ಸ್ನ ಅವರು ಹೋಗ್ತಾನೆ ಇಟ್ಕೊಂತ ಬರ್ತಾರೆ. ಈ ಭವಿಷ್ಯದ ಯೋಜನೆಗಳ ರೂಪನೆ ಮೇಲೆ ಸ್ಥಿರತೆ ಮತ್ತು ನಿರಂತರತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಹೂಡಿಕೆಗಳು ಸಾಕಷ್ಟು ಸಮಯದವರೆಗೆ ಪಾವತಿಸುತ್ತವೆ. ಅಂದ್ರೆ ನಾವೇನೇನೆಲ್ಲ ಹೂಡಿಕೆ ಮಾಡಿದೀವಿ ಇವೆಲ್ಲನೂ ಕೂಡ ನಾವು ನಿರಂತರವಾಗಿದ್ದೀವಿ, ಸ್ಥಿರವಾಗಿದ್ದೀವಿ ಅಂದ್ರೆ ನಮ್ಗೆ ಪಾವತಿ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಗ್ರಾಹಕರ ದೃಷ್ಟಿಕೋನದಿಂದ ಅವರ ಅಗತ್ಯತೆಗಳು ಸರಕು ಮತ್ತು ಸೇವೆಗಳ ನಿಯಮಿತ ಪೂರೈಕೆಯನ್ನು ಪೂರೈಸುವ ನಿರೀಕ್ಷೆ ಇದೆ. ಇದು 5ನೇ ಪಾಯಿಂಟ್, ಸ್ಥಿರತೆ ಮತ್ತು ನಿರಂತರತೆ. 6ನೇದಾಗಿ ನಿರ್ವಹಣೆಯ ಪರಿಣಾಮಕಾರಿತ್ವ. ನಿಮಗೆ ತಿಳಿದಿರುವಂತೆ ಯಾವುದೇ ವ್ಯವಹಾರದ ಯಶಸ್ಸು ಉದ್ಯಮವು ನಿರ್ವಹಣೆಯ ದಕ್ಷತೆಯನ್ನು ಅವಲಂಬಿಸಿರುತ್ತದೆ. ನಿರ್ವಹಣಾ ದಕ್ಷತೆ ಕೌಶಲ್ಯಗಳು ಪ್ರೇರಣೆ, ನಮ್ಯತೆ, ಹೊಂದಿಕೊಳ್ಳುವಿಕೆ ಇತ್ಯಾದಿಗಳನ್ನು ಅವಲಂಬಿಸಿರುತ್ತದೆ. ಒಬ್ಬ ವ್ಯಕ್ತಿಯು ಈ ಎಲ್ಲಾ ಗುಣಗಳನ್ನು ಹೊಂದಿರುತ್ತಾನೆ ಎಂದರೆ ಇದು ತುಂಬಾನೇ ಕಷ್ಟ. ಅಂದ್ರೆ ಒಬ್ಬ ವ್ಯಕ್ತಿ ಏಕ ಮಾಲೀಕತ್ವ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏಕ ಮಾಲೀಕತ್ವದಲ್ಲಿ ಒಬ್ಬನೇ ಮಾಲೀಕ ಇರ್ತಾನೆ, ಮತ್ತೆ ಅವನೊಬ್ಬನಿಗೆ ಎಲ್ಲಾ ಕೌಶಲ್ಯಗಳು ಇರೋದಿಲ್ಲ. ಎಲ್ಲಾ ಕೌಶಲ್ಯ ಅಂದ್ರೆ ಅವನಿಗೆ ಅಕೌಂಟ್ಸ್ ಬಗ್ಗೆ ಆಗ್ಲಿ, ಫಿನಾನ್ಸ್ ಬಗ್ಗೆ ಆಗ್ಲಿ, ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಲಿ, ಅಥವಾ ಅವ್ರಿಗೆ ಬೇರೆ ಕೌಶಲ್ಯಗಳು ನಮ್ಯತೆ ಇರ್ಬೋದಾಗಿರ್ಬೋದು, ಅಥವಾ ಹೊಂದಿಕೊಳ್ಳುವಿಕೆ, ಈ ತರ ಎಲ್ಲಾ ಕೌಶಲ್ಯಗಳು ಒಬ್ಬ ಪರ್ಸನ್ ಇರೋದಿಲ್ಲ. ಇದು ತುಂಬಾನೇ ಕಷ್ಟ ಆಗುತ್ತೆ. ಯಾರಿಗೆ ಅಂದ್ರೆ ಏಕ ಮಾಲೀಕತ್ವದಲ್ಲಿ. ಅದೇ ನಮ್ಗೆ ಪಾಲುದಾರಿಕೆ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಇದ್ರಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ತುಂಬಾ ಜನ ಮಾಲೀಕರಿರೋದ್ರಿಂದ ಅವರೆಲ್ಲರಿಗೂ ಕೂಡ ಒಂದೊಂದು ಗುಣ ಅನ್ನೋದು ಇರುತ್ತೆ. ಲೈಕ್ ನಮ್ಯತೆ ಒಬ್ರ ಹತ್ರ ಇರುತ್ತೆ, ಹೊಂದಿಕೊಳ್ಳುವಿಕೆ, ಅಥವಾ ಒಂದೊಂದು ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ. ಈ ದೃಷ್ಟಿಕೋನದಿಂದ ನೋಡೋದಾದ್ರೆ ನಮ್ಗೆ ಜಾಯಿಂಟ್ ಸ್ಟಾಕ್ ಕಂಪನಿ, ಪಾರ್ಟ್ನರ್ಶಿಪ್ ಫರ್ಮ್, ಪಾಲುಗಾರಿಕೆ ಇವೆಲ್ಲನೂ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದು ನಿರ್ವಹಣೆಯ ಪರಿಣಾಮಕಾರಿತ್ವ. 7ನೇದಾಗಿ ಸರ್ಕಾರದ ನಿಯಂತ್ರಣ ಮತ್ತು ನಿಬಂಧನೆಗಳ ವಿಸ್ತಾರ. ಸರ್ಕಾರಿ ನಿಯಂತ್ರಣವಾಗಿದ್ದರೆ ಮತ್ತು ನಿಯಮಗಳು ತುಂಬಾ ಹೆಚ್ಚು, ಎಂಟರ್ಪ್ರೈಸ್ ಬಹಳಷ್ಟು ಬೇರೆಡೆಗೆ ತಿರುಗಿಸಬೇಕಾಗಬಹುದು. ಅಂದ್ರೆ ಕಾನೂನು ಅನ್ನೋದು ಅಥವಾ ಸರ್ಕಾರದ ನಿಯಂತ್ರಣ ಅನ್ನೋದು ತುಂಬಾ ಇದೆ ನಮ್ಮ ಕಂಪನಿಯ ಮೇಲೆ, ನಿಬಂಧನೆಗಳು ತುಂಬಾ ಇದೆ ಅಂದ್ರೆ ನಮ್ಮ ಕಂಪನಿ ಅಥವಾ ನಮ್ಮ ಸಂಸ್ಥೆಯನ್ನ ಯಶಸ್ಸುಗೊಳಿಸೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಕಾನೂನು ವಿಧಿವಿಧಾನಗಳನ್ನು ಅನುಸರಿಸಲು ಸಮಯ, ಹಣ ಮತ್ತು ಶಕ್ತಿ ಸೂಚನೆಗಳನ್ನು ಪಾಲಿಸುವುದು ತುಂಬಾನೇ ಕಷ್ಟ ಆಗಿರುತ್ತೆ. ಅಂದ್ರೆ ನಾವು ಎಲ್ಲ ಸಮಯ, ಹಣ, ಶಕ್ತಿ, ಈ ಸೂಚನೆ ಇವೆಲ್ಲನೂ ಕೂಡ ಒಂದೇ ಸರಿ ಅನುಸರಣೆ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ತುಂಬಾ ಸರ್ಕಾರದ ಹಸ್ತಕ್ಷೇಪವು ಉದ್ಯಮಿಗಳಿಂದ ಒಳವು ಹೊಂದಿಲ್ಲ, ಏಕೆಂದರೆ ಅದು ಅವರ ಉಪಕ್ರಮವನ್ನು ಹಾಳು ಮಾಡುತ್ತದೆ ಮತ್ತು ಅವರ ವ್ಯವಹಾರದ ಕೆಲಸವನ್ನು
ಅಡ್ಡಿಪಡಿಸುತ್ತದೆ. ಅಂದ್ರೆ ನಾವು ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇದ್ದೀವಿ ಅಥವಾ ನಾವು ಯಾವುದೇ ಒಂದು ಸಂಸ್ಥೆನ ಮುಂದೆ ತರ್ತಾ ಇದ್ದೀವಿ ಅಂದಾಗ ಈ ತರ ಸರ್ಕಾರದ ನಿಯಂತ್ರಣೆ ಮತ್ತು ನಿಬಂಧನೆಗಳು ಏನಾಗುತ್ತೆ ಅಂದ್ರೆ ಅದನ್ನ ಅಡ್ಡಿಗೊಳಿಸುತ್ತದೆ. ಇದು ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದು 7ನೇ ಪಾಯಿಂಟ್. 8ನೇದಾಗಿ ವ್ಯಾಪಾರ ಗೌಪ್ಯತೆ ಅಂದ್ರೆ ಸೀಕ್ರೆಸಿ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ. ವ್ಯವಹಾರದಲ್ಲಿ ವ್ಯವಹಾರ ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದು, ಅವುಗಳನ್ನು ಸ್ಪರ್ಧಿಗಳಿಗೆ ಸೋರಿಕೆ ಮಾಡದೆ ಇರುವುದು ಮುಖ್ಯವಾಗಿದೆ. ಅಂದ್ರೆ ನಾವು ಯಾವ್ದಾದ್ರು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ಬೇಕು ಅನ್ಕೊಂಡಿದೀವಿ ಅಥವಾ ನಮ್ಮ ಅಡ್ವರ್ಟೈಸ್ಮೆಂಟ್ ತುಂಬಾ ಯೂನಿಕ್ ಆಗಿದೆ, ಬೇರೆ ಅಡ್ವರ್ಟೈಸ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ನಾವು ಅದನ್ನ ಲಾಂಚ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಇವೆಲ್ಲನೂ ಕೂಡ ರಹಸ್ಯವಾಗಿ ನಾವು ಮೇಂಟೈನ್ ಮಾಡ್ಬೇಕಿರುತ್ತೆ. ನಮ್ಮ ಸ್ಪರ್ಧಿಗಳಿಗೆ ಅದ್ರ ಬಗ್ಗೆ, ನಮ್ಮ ರಹಸ್ಯದ ಬಗ್ಗೆ ಅಥವಾ ನಮ್ಮ ವ್ಯಾಪಾರದ ಗುಟ್ಟುಗಳ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗಬಾರ್ದಾಗಿರುತ್ತೆ. ಆದ್ದರಿಂದ ಸಂಘಟನೆಯ ಒಂದು ರೂಪ ವ್ಯವಹಾರದ ರಹಸ್ಯಗಳನ್ನು ಉಳಿಸಿಕೊಳ್ಳುವುದನ್ನು ಸಕ್ರಿಯಗೊಳಿಸುತ್ತದೆ. ಅದರಲ್ಲಿ ಒಂದಕ್ಕಿಂತ ಒಂದಕ್ಕೆ ಆದ್ಯತೆ ನೀಡಲಾಗುತ್ತದೆ. ವ್ಯಾಪಾರ ರಹಸ್ಯಗಳನ್ನು ಸಂರಕ್ಷಿಸುವುದು ತುಂಬಾ ಕಷ್ಟ. ಅಂದ್ರೆ ಏಕಮಾಲಿಕತ್ವದಲ್ಲಿ ನಾವು ರಹಸ್ಯವನ್ನ ತುಂಬಾ ಚೆನ್ನಾಗಿ ಗೌಪ್ಯತೆಯಿಂದ ಇಡ್ಬೋದು. ಅಥವಾ ಇದೇ ನಾವು ಪಾಲುದಾರಿಕೆಗೆ ಹೋದ್ರೆ ಅಲ್ಲಿ ನಮ್ಮ ರಹಸ್ಯಗಳನ್ನ ಮುಚ್ಚಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಪಾಲುದಾರರು ತುಂಬಾ ಜನ ಇರ್ತಾರೆ. ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲೂ ಕೂಡ ತುಂಬಾ ಜನ ಮಾಲೀಕರಿರ್ತಾರೆ. ಈ ತರ ಕೇಸಸ್ ಅಲ್ಲಿ ನಮ್ಗೆ ಗೌಪ್ಯತೆ ಅಥವಾ ವ್ಯಾಪಾರದ ಗೌಪ್ಯತೆಗಳನ್ನ ಅಥವಾ ರಹಸ್ಯಗಳನ್ನ ಕಾಪಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಇದು 8ನೇ ಪಾಯಿಂಟ್. 9ನೇದಾಗಿ ತೆರಿಗೆ ಹೊರೆ. ವ್ಯಾಪಾರ ತೆರಿಗೆಗಳು ಕೆಲವು ಉತ್ಪನ್ನಗಳು ಮತ್ತು ಸೇವೆಗಳ ಮೇಲೆ GST, ಅಬಕಾರಿ ಸುಂಕ ಮತ್ತು ಕಸ್ಟಮ್ ಸುಂಕವನ್ನು ವಿಧಿಸಲಾಗುತ್ತದೆ. ಆದ್ದರಿಂದ ಅಂತಹ ತೆರಿಗೆಗಳು ಎಲ್ಲಾ ರೂಪಗಳ ಮೇಲೆ ಒಂದೇ ರೀತಿ ಪರಿಣಾಮ ಬೀರುತ್ತವೆ ಮತ್ತು ಅವರು ಆಯ್ಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೆ ಸಂಘಟನೆಯ ಒಂದು ರೂಪದಿಂದ ಇನ್ನೊಂದಕ್ಕೆ ಆದಾಯ ತೆರಿಗೆ ಹೊಣೆಗಾರಿಕೆ ವಿಭಿನ್ನವಾಗಿದೆ. ನಾವು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಪ್ರಾಡಕ್ಟ್ನ ಉತ್ಪನ್ನ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ GST ಆಗಿರ್ಬೋದು, ಅಬಕಾರಿ ಸುಂಕ ಆಗಿರ್ಬೋದು, ಕಸ್ಟಮ್ ಸುಂಕ ಆಗಿರ್ಬೋದು, ಇವೆಲ್ಲನೂ ಕೂಡ ಒಂದೇ ಆಗಿರುತ್ತೆ. ನಾವು ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಮಾಡಿದ್ರು ಅದೇ, ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಿದ್ರು ಅದೇ, ಅಥವಾ ಮಾಲೀಕತ್ವದಲ್ಲಿ ನಾವು ಪ್ರಾಡಕ್ಟ್ ನ ಸೇಲ್ ಮಾಡಿದ್ರು ಅಷ್ಟೇ. ಯಾವುದೇ ತರ ಪ್ರಾಡಕ್ಟ್ ಯಾವುದೇ ತರ ಕಂಪನಿ ಆದ್ರೂ ಕೂಡ ಒಂದು ಪ್ರಾಡಕ್ಟ್ಗೆ ಒಂದೇ ತರ GST, ಒಂದೇ ತರ ಸುಂಕ, ಎಲ್ಲದಕ್ಕೂ ಒಂದೇ ತರ ಇರುತ್ತೆ. ಆದ್ರೆ ಒಂದು ಸಂಘಟನೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಆದಾಯ ತೆರಿಗೆ ಹೊಣೆಗಾರಿಕೆ ವಿಭಿನ್ನವಾಗಿದೆ. ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಇವಾಗ ನಾವು ಏಕಮಾಲಿಕತ್ವದಲ್ಲಿ ಇನ್ಕಮ್ ಟ್ಯಾಕ್ಸ್ ಬೇರೆ ತರ ಇರುತ್ತೆ. ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬೇರೆ ತರ ಇರುತ್ತೆ. ಮತ್ತೆ ಪಾಲುದಾರಿಕೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಬೇರೆ ತರ ಇರುತ್ತೆ. ಆದ್ದರಿಂದ ನಾವು ಕಂಪನಿ ಯಾವ ತರ ಕಂಪನಿನ ನಾವು ಶುರು ಮಾಡ್ಬೇಕು ಅನ್ಕೊಂತ ಇದೀವಿ ಅದನ್ನ ತುಂಬಾ ಯೋಚನೆ ಮಾಡಿ, ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ, ಬೇರೆ ತೆರಿಗೆಗಳನ್ನ ನೋಡ್ಕೊಂಡು ನಾವು ಶುರು ಮಾಡೋದು ತುಂಬಾನೇ ಮುಖ್ಯವಾಗಿರತ್ತೆ. ಸ್ವಾಭಾವಿಕವಾಗಿ ಸಂಘಟನೆಯ ರೂಪ ಈ ತೆರಿಗೆ ಹೊಣೆಗಾರಿಕೆಯ ಕನಿಷ್ಠ ಮೊತ್ತವನ್ನು ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಈ ದೃಷ್ಟಿಕೋನದಿಂದ ಸಂಸ್ಥೆಯ ರೂಪ ಉತ್ತಮವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಇದು ಹಲವಾರು ತೆರಿಗೆ ವಿನಾಯಿತಿಗಳನ್ನು ಹೊಂದಿದೆ. ಸಂಸ್ಥೆಯ ರೂಪ ಅಂದ್ರೆ ಕಾರ್ಪೊರೇಟ್ ಅಂದ್ರೆ ಸೋಷಿಯಲ್ ರಿಲೇಟೆಡ್ ಕಂಪನಿ ಆಗಿರ್ಬೋದು ಅಥವಾ ಕಮ್ಯುನಿಟಿ ಆಗಿರ್ಬೋದು. ಸೊ ಈ ತರ ಕಂಪನಿಗಳನ್ನ ನಾವು ಶುರು ಮಾಡಿದ್ರೆ ನಮ್ಗೆ ತೆರಿಗೆ ವಿನಾಯಿತಿಗಳು ಜಾಸ್ತಿ ಇದೆ. ಕೆಲವು ಸಂಘಟನೆಯ ಇತರ ರೂಪಗಳ ಸಂದರ್ಭದಲ್ಲಿ ಲಭ್ಯವಿಲ್ಲ. ಅಂದ್ರೆ ಏಕಮಾಲಿಕತ್ವ, ಪಾಲುದಾರಿಕೆ, ಜಾಯಿಂಟ್ ಸ್ಟಾಕ್ ಕಂಪನಿ, ಈ ತರ ಕಂಪನಿಗಳಿಗೆ ಹೋಲಿಕೆ ಮಾಡಿದ್ರೆ ಸಂಸ್ಥೆಯ ರೂಪ ಅನ್ನೋದು ತುಂಬಾನೇ ಉತ್ತಮ. ಯಾಕೆಂದ್ರೆ ಅಲ್ಲಿ ನಮ್ಗೆ ಹಲವಾರು ತೆರಿಗೆ ವಿನಾಯಿತಿಗಳು ನಮ್ಗೆ ಸಿಗತ್ತೆ. ಇದು 9ನೇ ಪಾಯಿಂಟ್. 10ನೇದಾಗಿ ಮಾಲೀಕತ್ವದ ವಿಶೇಷಾಧಿಕಾರಿಗಳು. ಕೆಲವು ವ್ಯಕ್ತಿಗಳು ಸಂಪೂರ್ಣ ವ್ಯಾಪಾರ ಚಟುವಟಿಕೆಗಳು ನಿಯಂತ್ರಿಸುವ ಬಲವಾದ ಬಯಕೆಗಳನ್ನು ಹೊಂದಿರುತ್ತಾರೆ ಮತ್ತು ಕೆಲವು ವ್ಯಕ್ತಿಗಳು ವ್ಯವಹಾರದ ಜವಾಬ್ದಾರಿಗಳು ಮತ್ತು ಅಪಾಯಗಳನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಅಂದ್ರೆ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸಂಪೂರ್ಣ ವ್ಯಾಪಾರ ಚಟುವಟಿಕೆನ ನಿಯಂತ್ರಣೆ ಮಾಡ್ಬೇಕು, ಎಲ್ಲನೂ ಕೂಡ ಎಲ್ಲಾ ಕಾರ್ಯಗಳನ್ನು ಕೂಡ ನನ್ನ ಕೇಳಿನೇ ಮಾಡ್ಬೇಕು ಅಥವಾ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಬಯಕೆ ಇಟ್ಕೊಂಡಿರ್ತಾರೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವ್ಯವಹಾರದ ಜವಾಬ್ದಾರಿಗಳನ್ನ ತಗೊಂತಾರೆ, ಅಪಾಯಗಳನ್ನ ಹಂಚ್ಕೊಳ್ಳಕ್ಕೆ ರೆಡಿ ಇರ್ತಾರೆ, ಬಟ್ ಎಲ್ಲಾ ಕಂಪನಿಯ ಎಲ್ಲಾ ನಿಯಂತ್ರಣಗಳನ್ನ ತಗೊಳಕ್ಕೆ ಇಷ್ಟಪಡಲ್ಲ. ಈ ತರ ಕೇಸಸ್ ಅಲ್ಲಿ ಮತ್ತೆ ಇನ್ನು ಕೆಲವು ಜನರು ಅವನ್ನು ವ್ಯವಹಾರದ
ವ್ಯವಹಾರಗಳನ್ನು ನಿಯಂತ್ರಿಸುವ ಬಲವಾದ ಬಯಕೆ ಇಲ್ಲದೆ ಬಂಡವಾಳದ ಭಾಗ ಹೊಂದಲು ಬಯಸಬಹುದು. ಅಂದ್ರೆ ನನಗೆ ಜವಾಬ್ದಾರಿ ಬೇಡ, ನನಗೆ ಅಪಾಯನ ಹಂಚಿಕೊಳ್ಳೋದು ಬೇಡ, ಮತ್ತೆ ನನಗೆ ನಿಯಂತ್ರಣೆ ಬೇಡ. ಬರೀ ವ್ಯವಹಾರದಲ್ಲಿ ಬರೋ ಬಂಡವಾಳ ಅಥವಾ ನಾನು ಹಾಕ್ಬೇಕಾಗಿರೋ ಬಂಡವಾಳ ಮತ್ತೆ ನನಗೆ ಬರ್ಬೇಕಿರೋ ಭಾಗ ಇದ್ರ ಬಗ್ಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಈ ತರ 3 ಕೇಸಸ್ ಇದೆ. ಯಾವ್ಯಾವುದು ಅಂದ್ರೆ ನನಗೆ ನಿಯಂತ್ರಣೆ ನನಗೆ ಎಲ್ಲಾ ಚಟುವಟಿಕೆನೂ ನಾನು ನಿಯಂತ್ರಣೆ ಮಾಡಬೇಕು ಕಂಪನಿಯಲ್ಲಿ. ಅದು ಆ ತರ ಒಬ್ರು ಇರ್ತಾರೆ. ಇನ್ನು ಕೆಲವರು ಜವಾಬ್ದಾರಿನ ಹಂಚ್ಕೋತಾರೆ, ಅಪಾಯಗಳನ್ನ ಹಂಚ್ಕೊಳ್ಳೋಕೆ ಬಯಕೆ ಮಾಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವ್ಯವಹಾರ ಅಂದ್ರೆ ನಿಯಂತ್ರಣ ನನಗೆ ಬೇಡ, ಜವಾಬ್ದಾರಿ ಬೇಡ, ಅಪಾಯ ಬೇಡ, ಆದ್ರೆ ನನಗೆ ಭಾಗ ಸಾಕು. ಅಂದ್ರೆ ಬಂಡವಾಳ ನಾನು ಎಷ್ಟಾಗ್ತಾ ಇದ್ದೀನಿ ಅದ್ರಲ್ಲಿ ಬರೋ ಪ್ರಾಫಿಟ್ ಅಲ್ಲಿ ನನಗೆ ಬರೋ ಭಾಗ ಸಾಕು ಅಂತ ಈ ತರ 3 ಡಿಫ್ರೆಂಟ್ ವ್ಯಕ್ತಿತ್ವಗಳನ್ನ ನಾವು ನೋಡ್ಬೋದು. ಈ ತರ ವ್ಯಕ್ತಿತ್ವದ ಬೇಸ್ ಮೇಲೆ ಕೂಡ ನಾವು ಕಂಪನಿಯನ್ನ ಶುರು ಮಾಡ್ಬೋದು. ಅಂದ್ರೆ ನಾನು ಒಬ್ನೇ ಸಾಕು, ನಾನು ಒಬ್ನೇ ಎಲ್ಲ ನಿಯಂತ್ರಣೆ ಮಾಡ್ಕೊಂತೀನಿ ಅಂದ್ರೆ ಐ ಕ್ಯಾನ್ ಗೋ, ನಾನು ಏಕಮಾಲಿಕತ್ವನ ನಾನು ಚೂಸ್ ಮಾಡ್ಕೊಬಹುದು. ಅಥವಾ ನನಗೆ ಶೇರ್ ಮಾಡ್ಕೊಳಕ್ಕೆ ಸಾಕು, ನನಗೆ ಎಲ್ಲಾ ಕಂಟ್ರೋಲ್ ಮಾಡಕ್ಕಾಗಲ್ಲ, ಮತ್ತೆ ನಂಗೆ ಜಾಸ್ತಿ ಆ ಜವಾಬ್ದಾರಿ ಬೇಡ, ಅಪಾಯಗಳನ್ನ ನಾನು ಸ್ವಲ್ಪ ಹಂಚ್ಕೋತೀನಿ, ಜವಾಬ್ದಾರಿನೂ ಸ್ವಲ್ಪ ಹಂಚ್ಕೊತೀನಿ ಅಂದ್ರೆ ಅವರು ಪಾಲುದಾರಿಕೆಗೆ ಹೋಗ್ಬೋದು. ಈ ಇದ್ರ ಬೇಸ್ ಮೇಲೆ ಕೂಡ ಅವರು ಕಂಪನಿಯನ್ನ ಶುರು ಮಾಡ್ಬೋದು. ವ್ಯಾಪಾರದ ಅಪಾಯವನ್ನು ಹೊರಲು ಸಿದ್ಧರಿಲ್ಲದ ಕೆಲವು ವ್ಯಕ್ತಿಗಳನ್ನು ಸಹ ನೀವು ಕಾಣಬಹುದು. ಸಂಘಟನೆಯ ಒಂದು ಆದರ್ಶ ರೂಪವು ಮಾಲೀಕರ ಅಂತಹ ವಿಶೇಷತೆಗಳನ್ನು ನೋಡಿಕೊಳ್ಳುತ್ತದೆ. ಅಂದ್ರೆ ನಾನು ಯಾವ್ದ್ರಲ್ಲಿ ವಿಶೇಷತೆ ಹೊಂದಿದ್ದೀನಿ ಆ ತರ ಕಂಪನಿಯನ್ನ ಶುರು ಮಾಡ್ಬೋದು. ನನಗೆ ಒಬ್ನೇ ಕಂಪನಿಯನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ನಾನು ಏಕಮಾಲಿಕತ್ವಕ್ಕೆ ಹೋಗ್ಬೋದು. ನಾನು ಶೇರ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಂದ್ರೆ ನಾನು ಪಾಲುದಾರಿಕೆಗೆ ಹೋಗ್ಬೋದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿನ ಕೂಡ ಚೂಸ್ ಮಾಡ್ಕೊಬಹುದು. ಈ 10 ಪಾಯಿಂಟ್ಗಳು ಕೂಡ ಆದರ್ಶ ರೂಪದ ವ್ಯಾಪಾರ ಸಂಸ್ಥೆಯ ಅಗತ್ಯತೆಗಳಾಗಿರುತ್ತೆ. ಅಂದ್ರೆ ನಾವು ಒಂದು ಕಂಪನಿಯನ್ನ ಶುರು ಮಾಡಕ್ಕೆ, ಅಂದ್ರೆ ಒಂದು ಸಂಸ್ಥೆಯನ್ನ ಶುರು ಮಾಡಕ್ಕಿಂತ ಮುಂಚೆ ಈ 10 ಪಾಯಿಂಟ್ಗಳನ್ನ ನೋಡಿ ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ನಾವು ಕಂಪನಿಯನ್ನ ಶುರು ಮಾಡ್ಬೋದು. ಈಗ ನಾವು ವಿವಿಧ ರೂಪಗಳ ಹೋಲಿಕೆ ಸಂಘಟನೆಯ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಏಕಮಾತ್ರ ಮಾಲೀಕತ್ವ ಇದೆ, ಪಾಲುದಾರಿಕೆ ಇದೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇದೆ, ಸಹಕಾರಿ ಸಂಸ್ಥೆ ಇದೆ. ಈ ತರ 5 ಡಿಫ್ರೆಂಟ್ ರೂಪಗಳಿದೆ ಅಂದಾಗ ನಾವು ಇವೆಲ್ಲವನ್ನು ಕೂಡ ಹೋಲಿಕೆ ಮಾಡಿ ನಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ನಾವು ಚೂಸ್ ಮಾಡ್ಕೋಬೇಕಿರತ್ತೆ. ಇಲ್ಲಿ ನಾವು ಹೋಲಿಕೆಯನ್ನ ಶುರು ಮಾಡೋಣ. ಮೊದಲನೇ ಹೋಲಿಕೆಯ ಆಧಾರ ರಚನೆ. ಏಕಮಾತ್ರ ಮಾಲೀಕತ್ವದ ರಚನೆ ಅತ್ಯಂತ ಸುಲಭ, ಯಾವುದೇ ಕಾನೂನು ಔಪಚಾರಿಕತೆಗಳ ಅಗತ್ಯವಿಲ್ಲ. ಅಂದ್ರೆ ಏಕಮಾತ್ರ ಮಾಲೀಕತ್ವನ ಶುರು ಮಾಡೋದು ತುಂಬಾನೇ ಸುಲಭ. ಜಾಸ್ತಿ ಕಾನೂನು ಔಪಚಾರಿಕತೆಗಳಾಗಿರ್ಬೋದು, ಅದೇ ಅಂದ್ರೆ ರಿಜಿಸ್ಟ್ರೇಷನ್ ಅದು ಇದು ಅಂತ ಜಾಸ್ತಿ ಕಷ್ಟ ಇರಲ್ಲ. ಅದರಿಂದ ಇದರ ರಚನೆ ಅನ್ನೋದು ತುಂಬಾನೇ ಸುಲಭ. ಇದೇ ನಾವು ಪಾಲುದಾರಿಕೆಗೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಸುಲಭ, ಯಾವುದೇ ಕಠಿಣ ಕಾನೂನು ಔಪಚಾರಿಕತೆಗಳಿಲ್ಲ. ಆದ್ರೆ ಇವರು ಕೂಡ ರಿಜಿಸ್ಟರ್ ಆಗ್ಬೇಕಿರತ್ತೆ. ಆದ್ರೆ ಕಂಪೇರ್ ಮಾಡಿದ್ರೆ ಬೇರೆ ಅಂದ್ರೆ ಪ್ರೈವೇಟ್, ಪಬ್ಲಿಕ್ ಲಿಮಿಟೆಡ್, ಸಹಕಾರಿ ಸಂಸ್ಥೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪಾಲುದಾರಿಕೆ ಸ್ವಲ್ಪ ಸುಲಭನೇ ಆಗಿರುತ್ತೆ. ಮೂರನೇದಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಕಾನೂನು ಔಪಚಾರಿಕತೆಗಳಿಂದಾಗಿ ಕಷ್ಟ. ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಶುರು ಮಾಡೋದು ಏಕಮಾತ್ರ ಮಾಲೀಕತ್ವ, ಪಾಲುದಾರಿಕೆ ಇವೆರಡಕ್ಕೂ ಕಂಪೇರ್ ಅಥವಾ ಹೋಲಿಕೆ ಮಾಡಿದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ಶುರು ಮಾಡೋದು ಕಷ್ಟ ಆಗಿದೆ. ಯಾಕಂದ್ರೆ ಇಲ್ಲಿ ಕಾನೂನು ಔಪಚಾರಿಕತೆಗಳು ಸ್ವಲ್ಪ ಜಾಸ್ತಿನೇ ಇದೆ. ನಾಲ್ಕನೇದಾಗಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಇಲ್ಲಿ ಅನೇಕ ಕಾನೂನು ಔಪಚಾರಿಕತೆಗಳಿಂದ ಸಾಕಷ್ಟು ಕಷ್ಟ. ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಕಂಪೇರ್ ಅಥವಾ ಹೋಲಿಕೆ ಮಾಡಿದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಜಾಸ್ತಿ ಕಾನೂನು ಔಪಚಾರಿಕತೆಗಳಿದಾವೆ. ಅದರಿಂದ ಇದು ಸಾಕಷ್ಟು ಕಷ್ಟ. ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯನ್ನ ಶುರು ಮಾಡೋದು ತುಂಬಾನೇ ಕಷ್ಟ, ಯಾಕಂದ್ರೆ ಇಲ್ಲಿ ಕಾನೂನು ಔಪಚಾರಿಕತೆಗಳು ಜಾಸ್ತಿ ಇದೆ. ಲಾಸ್ಟ್ ಒನ್ ಅಂದ್ರೆ ಸಹಕಾರಿ ಸಂಸ್ಥೆ. ಕೆಲವು ಕಾನೂನು ಔಪಚಾರಿಕತೆಗಳು ಒಳಗೊಂಡಿವೆ. ಅಂದ್ರೆ ಪಬ್ಲಿಕ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ಸಹಕಾರಿ ಸಂಸ್ಥೆಯಲ್ಲಿ ಸ್ವಲ್ಪ ಕಡಿಮೆನೆ ಕಾನೂನು ಔಪಚಾರಿಕತೆಗಳಿದೆ. ಆದ್ರೆ ಇಲ್ಲಿನೂ ಕೂಡ ಕಾನೂನು ಔಪಚಾರಿಕತೆಗಳು ಇದಾವೆ. ಈ 5ಕ್ಕೂ ಹೋಲಿಕೆ ಮಾಡಿ ನೋಡ್ರೆ ರಚನೆಯಲ್ಲಿ ಏಕಮಾತ್ರ ಮಾಲೀಕತ್ವ ತುಂಬಾ ಸುಲಭ. ಬೇರೆ ಎಲ್ಲದಕ್ಕೂ ಕೂಡ ಕಾನೂನು ಔಪಚಾರಿಕತೆಗಳು ಜಾಸ್ತಿ ಇದೆ. ಎರಡನೇ ಹೋಲಿಕೆ ಆಧಾರ ನಿರ್ದಿಷ್ಟ ನಿಯಂತ್ರಣ. ನಿಯಂತ್ರಣ ಅಂದ್ರೆ ಲಿಮಿಟೆಡ್ ಲಯಾಬಿಲಿಟಿ ಅಥವಾ ಲಯಾಬಿಲಿಟಿ ಅಲ್ಲ, ಅಂದ್ರೆ ಕಂಟ್ರೋಲ್.
ನಾವು ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಂತ. ಏಕಮಾತ್ರ ಮಾಲೀಕತ್ವದಲ್ಲಿ ಯಾವುದೂ ಇಲ್ಲ. ಅಂದ್ರೆ ನಿಯಂತ್ರಣ ಫುಲ್ ಮಾಲೀಕನಿಗೆ ಇರುತ್ತೆ. ಅಲ್ಲಿ ನಿರ್ದಿಷ್ಟ ನಿಯಂತ್ರಣ ಇರಲ್ಲ. ಫುಲ್ ಎಲ್ಲಾ ನಿಯಂತ್ರಣನೂ ಕೂಡ ಮಾಲೀಕನಿಗೆ ಮಾತ್ರ ಇರುತ್ತೆ. ಪಾಲುದಾರಿಕೆಯಲ್ಲಿ ಭಾರತೀಯ ಪಾಲುದಾರಿಕಾ ಕಾಯ್ದೆ ಅಂದ್ರೆ ನಾವಿಲ್ಲಿ ಭಾರತೀಯ ಪಾಲುದಾರಿಕೆ ಕಾಯ್ದೆಯಲ್ಲಿ ನಾವು ರಿಜಿಸ್ಟರ್ ಆಗಿರ್ತೀವಿ. ಅಲ್ಲಿ ನಾವು ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ನಾವು ಫಾಲೋ ಮಾಡ್ಬೇಕಿರುತ್ತೆ. ಏಕಮಾತ್ರ ಮಾಲೀಕತ್ವದಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮ್ಗೆ ಯಾವುದು ನಿಯಂತ್ರಣ ಅನ್ನೋದು ಇರಲ್ಲ. ಮೂರನೇದಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಕಾಯ್ದೆ. ಅಂದ್ರೆ ಕಂಪನಿಗಳ ಕಾಯ್ದೆ 1956 ಪ್ರಕಾರ ಏನೇನೆಲ್ಲ ರೆಗ್ಯುಲೇಷನ್ಸ್ ಇದೆ ಅದನ್ನ ನಾವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಫಾಲೋ ಮಾಡ್ಬೇಕಿರತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಕೂಡ ಕಂಪನಿಗಳ ಕಾಯ್ದೆ 1956 ಪ್ರಕಾರ ಏನೇನೆಲ್ಲ ಕಾನೂನಿದೆ ಅವೆಲ್ಲ ಕಾನೂನನ್ನ ನಾವು ಫಾಲೋ ಮಾಡ್ಬೇಕಿರತ್ತೆ. ಸಹಕಾರಿ ಸಂಸ್ಥೆ, ಅಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1912 ಪ್ರಕಾರ ಏನೇನೆಲ್ಲ ಕಾಯ್ದೆ ಇದೆ ಆ ಎಲ್ಲ ಕಾಯ್ದೆಗಳನ್ನ ನಾವು ಫಾಲೋ ಮಾಡ್ಬೇಕಿರತ್ತೆ. ಇವೆಲ್ಲನೂ ಕೂಡ ನಿಯಂತ್ರಣದ ಪ್ರಕಾರ. ನಿಯಂತ್ರಣ ಅಂದ್ರೆ ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಥವಾ ಯಾವ ಆಕ್ಟ್ ಪ್ರಕಾರ ನಾವು ಕಂಪನಿಯನ್ನ ಶುರು ಮಾಡ್ತೀವಿ ಅನ್ನೋದು. ಮೂರನೇದಾಗಿ ಕಾನೂನು ಸ್ಥಿತಿ. ಪ್ರತ್ಯೇಕ ಕಾನೂನು ಸ್ಥಾನಮಾನವಿಲ್ಲ, ಇದು ಏಕಮಾತ್ರ ಮಾಲೀಕತ್ವದಲ್ಲಿ. ಎರಡನೇದಾಗಿ ಪಾಲುದಾರಿಕೆಯಲ್ಲಿ ಪ್ರತ್ಯೇಕ ಕಾನೂನು ಸ್ಥಾನಮಾನವಿಲ್ಲ, ಇಲ್ಲೂ ಕೂಡ ಇಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಪ್ರತ್ಯೇಕ ಕಾನೂನು ಸ್ಥಿತಿ, ಇಲ್ಲಿ ನಮಗೆ ಪ್ರತ್ಯೇಕ ಕಾನೂನು ಅನ್ನೋದು ಇದೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲೂ ಕೂಡ ಪ್ರತ್ಯೇಕ ಕಾನೂನು ಸ್ಥಿತಿ ಅನ್ನೋದು ಇದೆ. ಮತ್ತೆ ಸಹಕಾರಿ ಸಂಘದಲ್ಲೂ ಕೂಡ ಸಹಕಾರಿ ಸಂಸ್ಥೆಯಲ್ಲೂ ಕೂಡ ಪ್ರತ್ಯೇಕ ಕಾನೂನು ಸ್ಥಿತಿ ಅನ್ನೋದು ಇದೆ. ಅಂದ್ರೆ ಫಸ್ಟ್ ಎರಡಕ್ಕೂ ಇಲ್ಲ, ಯಾವುದೇ ಕಾನೂನು ಸ್ಥಾನಮಾನ ಅನ್ನೋದು ಇಲ್ಲ. ಆದ್ರೆ ನೆಕ್ಸ್ಟ್ ಮೂರಕ್ಕೂ ಕೂಡ ಕಾನೂನು ಸ್ಥಿತಿ ಅನ್ನೋದು ಇದೆ. ನಾಲ್ಕನೇದಾಗಿ ಸದಸ್ಯತ್ವ. ಇಲ್ಲಿ ಏಕಮಾತ್ರ ಮಾಲೀಕತ್ವದಲ್ಲಿ ಏಕಮಾಲೀಕ, ಒಬ್ಬರೇ ಮಾಲೀಕರಾಗಿರ್ತಾರೆ, ಒಬ್ಬರೇ ಓನರ್ ಆಗಿರ್ತಾರೆ. ಕಂಪನಿಯ ಎಲ್ಲಾ ಚಟುವಟಿಕೆಗಳನ್ನ ಒಬ್ಬರೇ ನೋಡ್ಕೋತಾ ಇರ್ತಾರೆ. ಪಾಲುದಾರಿಕೆಯಲ್ಲಿ ಕನಿಷ್ಠ 2 ಗರಿಷ್ಠ 50. ಪಾಲುದಾರಿಕೆಯಲ್ಲಿ ಕನಿಷ್ಠ 2 ಇರ್ತಾರೆ, ಗರಿಷ್ಠ 50 ಜನ ಇರ್ತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕನಿಷ್ಠ 2 ಇರ್ಬೋದು, ಗರಿಷ್ಠ 200. ಇದು ಯಾವ್ದ್ರ ಪ್ರಕಾರ ಅಂದ್ರೆ ಕಂಪನಿ ಕಾಯ್ದೆ ಪ್ರಕಾರ. ಮತ್ತೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಕನಿಷ್ಠ 7 ಮತ್ತು ಗರಿಷ್ಠ ಮಿತಿ ಇಲ್ಲ. ನಾವು ಕನಿಷ್ಠ 7 ಜನ ಇರಬೇಕು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ, ಆದ್ರೆ ಗರಿಷ್ಠ ಯಾವುದೇ ಮಿತಿ ಇಲ್ಲ, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಇದು ಕಂಪನಿಗಳ ಕಾಯ್ದೆಯ ಪ್ರಕಾರ. ಸಹಕಾರಿ ಸಂಸ್ಥೆಯಲ್ಲಿ ಕನಿಷ್ಠ 10 ಮತ್ತು ಗರಿಷ್ಠ ಮಿತಿ ಇಲ್ಲ, ಕನಿಷ್ಠ 10 ಜನ ಇರ್ಬೇಕಿರುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ಗರಿಷ್ಠ ಮಿತಿ ಇಲ್ಲ, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಮಿತಿ ಅನ್ನೋದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತೆ ಸಹಕಾರಿ ಸಂಸ್ಥೆಯಲ್ಲಿ ಗರಿಷ್ಠ ಮಿತಿ ಅನ್ನೋದಿಲ್ಲ, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಆದ್ರೆ ಪಾಲುದಾರಿಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಗರಿಷ್ಠ ಮಿತಿ ಅನ್ನೋದು ಇದೆ. ಐದನೇದಾಗಿ ಬಂಡವಾಳ. ಮಾತ್ರ ಮಾಲೀಕತ್ವದಲ್ಲಿ ಬಹಳ ಸೀಮಿತ ಬಂಡವಾಳ. ಅಂದ್ರೆ ತುಂಬಾ ಯಾಕಂದ್ರೆ ಒಬ್ನೇ ಮಾಲೀಕತ್ವ ಇರ್ತಾನೆ, ಅವನಿಗೆ ಸೀಮಿತ ಬಂಡವಾಳ ಇರುತ್ತೆ, ಅವ್ನು ಜಾಸ್ತಿ ಅಮೌಂಟ್ ನ ಅರೇಂಜ್ ಮಾಡಕ್ಕೆ ಆಗಲ್ಲ. ಆದ್ದರಿಂದ ಅಲ್ಲಿ ಸೀಮಿತ ಬಂಡವಾಳ ಇರುತ್ತೆ. ಪಾಲುದಾರಿಕೆಯಲ್ಲಿ ಕೂಡ ಸೀಮಿತ ಬಂಡವಾಳ, ಯಾಕಂದ್ರೆ ಇಲ್ಲಿ ಕನಿಷ್ಠ 2 ಇರ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ 50 ಜನ ಇರೋದ್ರಿಂದ ಇವರು ಜಾಸ್ತಿ ಬಂಡವಾಳನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಇಲ್ಲಿ ಕೂಡ ಸೀಮಿತ ಬಂಡವಾಳ ಇರುತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ದೊಡ್ಡ ಬಂಡವಾಳ ಸಂಪನ್ಮೂಲ, ಯಾಕೆಂದ್ರೆ ಇಲ್ಲಿ ಕನಿಷ್ಠ 2 ಇರ್ತಾರೆ, ಗರಿಷ್ಠ 200 ಜನ ಇರ್ತಾರೆ. 200 ಜನ ಇಂದ ನಾವು ಫಂಡ್ ನ ಕಲೆಕ್ಟ್ ಅಂದ್ರೆ ಕ್ಯಾಪಿಟಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಬಂಡವಾಳ ನಮ್ಗೆ ಜಾಸ್ತಿನೇ ಆಗುತ್ತೆ. ಆದ್ದರಿಂದ ಇಲ್ಲಿ ದೊಡ್ಡ ಬಂಡವಾಳ ಸಂಪನ್ಮೂಲ ಇರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಬಂಡವಾಳವನ್ನು ಎಷ್ಟು ಬೇಕಾದರೂ ಸಂಗ್ರಹಿಸಬಹುದು. ಅಂದ್ರೆ ಇಲ್ಲಿ ಕನಿಷ್ಠ 7 ಜನ, ಗರಿಷ್ಠ ಮಿತಿನೇ ಇಲ್ಲ, ಎಷ್ಟು ಜನ ಬರ್ತಾರೆ ಅಷ್ಟು ಜನನು ಬಂಡವಾಳ ಹಾಕೋದ್ರಿಂದ ಎಷ್ಟು ಬೇಕಾದ್ರೂ ಇಲ್ಲಿ ಸಂಗ್ರಹಣೆ ಮಾಡ್ಬೋದು. ಸಹಕಾರಿ ಸಂಸ್ಥೆಯಲ್ಲಿ ಯಾವುದೇ ಗಣನೀಯ ಸಂಪನ್ಮೂಲಗಳಿಲ್ಲ, ಇದು ಸಹಕಾರಿ ಸಂಸ್ಥೆಯಲ್ಲಿ. ಇವೆಲ್ಲನೂ ಅಂದ್ರೆ ಐದನೇದು ಬಂಡವಾಳ. ಆರನೇದು ನಿರ್ವಹಣೆ ಮತ್ತು ಮಾಲೀಕತ್ವ. ಮಾಲೀಕರ ನಿರ್ವಹಣೆ. ಏಕಮಾತ್ರ ಮಾಲೀಕತ್ವದಲ್ಲಿ ಮಾಲೀಕರ ನಿರ್ವಹಣೆ ಇರುತ್ತೆ. ಫುಲ್ ಅಂಡ್ ಫುಲ್ ಎಲ್ಲಾನು ಕೂಡ ಮಾಲೀಕರ ನಿರ್ವಹಣೆ ಮಾಡ್ತಾ ಇರ್ತಾರೆ, ಬೇರೆ ಯಾರು ಇಲ್ಲಿ ನಿರ್ವಹಣೆಯನ್ನ ಮಾಡೋದಿಲ್ಲ. ಪಾಲುದಾರಿಕೆಯಲ್ಲಿ ಮಾಲೀಕರ ನಿರ್ವಹಣೆ ಅಂದ್ರೆ ಇಲ್ಲೂ ಕೂಡ ಎಷ್ಟು ಜನ ಅಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ 2 ರಿಂದ 50 ಜನ ಗರಿಷ್ಠ ಇರ್ತಾರೆ. ಆದ್ದರಿಂದ ಇಲ್ಲಿ ಪಾಲುದಾರರು
ಎಲ್ಲರೂ ಸೇರ್ಕೊಂಡು ಇಲ್ಲಿ ಮಾಲೀಕರೇ ನಿರ್ವಹಣೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನಿಯಂತ್ರಣ, ಅಪಾಯ ಮತ್ತು ಮಾಲೀಕತ್ವವು ಸಾಮಾನ್ಯವಾಗಿ ಒಟ್ಟಿಗೆ ಹೋಗುತ್ತದೆ. ಅಂದ್ರೆ ಎಲ್ಲರೂ ಸೇರ್ಕೊಂಡು ಇಲ್ಲಿ ನಿಯಂತ್ರಣ, ಅಪಾಯ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರ್ಕೊಂಡು ನಿರ್ವಹಣೆ ಮಾಡ್ತಾ ಇರ್ತಾರೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಮಾಲೀಕತ್ವದಿಂದ ನಿರ್ವಹಣೆಯ ಸಂಪೂರ್ಣ ಪ್ರತ್ಯೇಕತೆ. ಅಂದ್ರೆ ಇಲ್ಲಿ ಅವರು ಯೋಚನೆ ಅಂದ್ರೆ ಮಾಲೀಕತ್ವದಿಂದ ನಿರ್ವಹಣೆಯ ಸಂಪೂರ್ಣ ಪ್ರತ್ಯೇಕತೆ, ಎಲ್ಲರೂ ಸೇರ್ಕೊಂಡು ಸಂಪೂರ್ಣವಾಗಿ ಇಲ್ಲಿ ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ. ಸಹಕಾರಿ ಸಂಸ್ಥೆಯಲ್ಲಿ ಎಲ್ಲಾ ಸದಸ್ಯರು ನಿರ್ವಹಿಸುವುದಿಲ್ಲ. ಯಾರ್ಯಾರು ಅಂದ್ರೆ ಇಲ್ಲಿ ನಿಮ್ಗೆ ಕನಿಷ್ಠ 10 ಜನ, ಗರಿಷ್ಠ ಮಿತಿ ಇಲ್ಲ. ಆದ್ದರಿಂದ ಇಲ್ಲಿ ಎಷ್ಟು ಜನ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಅವರು ಮೊದಲೇ ತೀರ್ಮಾನ ಮಾಡಿಕೊಂಡು ನಿರ್ವಹಣೆಯನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. 7ನೇದಾಗಿ ವ್ಯವಸ್ಥಾಪಕ ಪರಿಣಿತಿ, ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ಬೋದು ನಾವು, ಅಥವಾ ವ್ಯವಸ್ಥಾಪಕ ಪರಿಣತಿ ಅಂದ್ರೆ ಅವರಿಗೆ ಎಷ್ಟು ಕೌಶಲ್ಯಗಳಿದೆ ಅದನ್ನ ನಾವು ವ್ಯವಸ್ಥಾಪಕ ಪರಿಣತಿ ಅಂತ ಹೇಳ್ಬೋದು. ಮೊದಲನೇದಾಗಿ ಏಕಮಾತ್ರ ಮಾಲೀಕತ್ವದಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಸೀಮಿತ ಪರಿಣತಿ. ಅಂದ್ರೆ ಅವ್ರಿಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಎಲ್ಲಾ ಕೌಶಲ್ಯಗಳು ಒಬ್ರಲ್ಲಿ ಇರಲ್ಲ. ಒಬ್ರು ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಒಬ್ರು ಫಿನಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಕೆಲವರು ಕಂಪ್ಯೂಟರ್ ಅಲ್ಲಿ ಆಗಿರ್ಬೋದು, ಅವ್ರ ಕಾಮರ್ಸ್, ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಎಲ್ಲಾ ಕೌಶಲ್ಯಗಳು ಒಬ್ರತ್ರನೇ ಇರಲ್ಲ. ಮತ್ತೆ ನಮ್ಯತೆ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲಾನು ಕೂಡ ಒಬ್ರತ್ರನೇ ಇರೋದಿಲ್ಲ. ಆದ್ದರಿಂದ ಏಕಮಾತ್ರ ಮಾಲೀಕತ್ವದಲ್ಲಿ ವ್ಯವಸ್ಥಾಪಕ ಪರಿಣತಿ ಅನ್ನೋದು ಬಹಳ ಸೀಮಿತವಾಗಿರುತ್ತೆ. ಪಾಲುದಾರಿಕೆ, ಇದರಲ್ಲಿ ನಮ್ಗೆ ಈ ಕನಿಷ್ಠ 2ರಿಂದ 50 ಜನ ಇರೋದ್ರಿಂದ ಇಲ್ಲಿ ಕೂಡ ಸೀಮಿತ ಪರಿಣತಿ. ಅಂದ್ರೆ ಏಕಮಾತ್ರಕ್ಕೆ ಕಂಪೇರ್ ಮಾಡಿದ್ರೆ ಅಥವಾ ಹೋಲಿಕೆ ಮಾಡಿದ್ರೆ ಪಾಲುದಾರಿಕೆಯಲ್ಲಿ ನಮ್ಗೆ ಪರಿಣತಿ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಪರಿಣತಿಗಾಗಿ ವ್ಯಾಪ್ತಿ, ಅಂದ್ರೆ ಇಲ್ಲಿ ನಮ್ಗೆ 2ರಿಂದ 200 ಜನ ಇರ್ತಾರೆ ಮಾಲೀಕರು. ಆದ್ದರಿಂದ ಇಲ್ಲೂ ಕೂಡ ನಮ್ಗೆ ಪರಿಣತಿ ಅನ್ನೋದು ಇರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಪರಿಣತಿಗೆ ಬಹಳ ವಿಶಾಲ ವ್ಯಾಪ್ತಿ. ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಒಬ್ಬರೇ ಇರ್ತಾರೆ, ಅವ್ರಿಗೆ ಎಲ್ಲ ಕೌಶಲ್ಯ ಇರಲ್ಲ. ಆದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಗರಿಷ್ಠ ಮಿತಿನೇ ಇಲ್ಲ. ಮಿನಿಮಮ್ 7 ಜನ ಇರ್ತಾರೆ, ಗರಿಷ್ಠ ಯಾರು ಮಿತಿನೇ ಇಲ್ಲ. ಅಂದ್ರೆ ಅಷ್ಟು ಜನಕ್ಕೆ ವಿಶಾಲವಾದ ವ್ಯಾಪ್ತಿಯಲ್ಲಿ ಪರಿಣತಿ ಅನ್ನೋದು ಇರುತ್ತೆ. ಕೊನೆಯದಾಗಿ ಸಹಕಾರಿ ಸಂಸ್ಥೆ, ಇಲ್ಲಿ ನಮ್ಗೆ ಪರಿಣತಿಗಾಗಿ ವ್ಯಾಪ್ತಿ, ಇಲ್ಲೂ ಕೂಡ ಸುಮಾರು ಪರಿಣತಿ ಅನ್ನೋದು ಇರುತ್ತೆ. ಅಂದ್ರೆ ಕೌಶಲ್ಯಗಳು ಜಾಸ್ತಿನೇ ಇರುತ್ತೆ. 8ನೇದಾಗಿ ಮಾಲೀಕರ ಹೊಣೆಗಾರಿಕೆ. ಹೊಣೆಗಾರಿಕೆ ಅನ್ನೋದು ಏಕ ಮಾಲೀಕತ್ವದಲ್ಲಿ ಅನಿಯಮಿತ. ಅವ್ರಿಗೆ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಅವ್ರ ಪರ್ಸನಲ್ ಅಸೆಟ್ನ ಕೂಡ ಕಂಪನಿಗೋಸ್ಕರ ಸೇಲ್ ಮಾಡೋ ಸಿಚುವೇಶನ್ ಬಂದ್ರೂ ಬರ್ಬೋದು. ಅದರಿಂದ ಇದು ಅನಿಯಮಿತ. ಪಾಲುದಾರಿಕೆಯಲ್ಲಿ ಕೂಡ ಇದು ಅನಿಯಮಿತ. ಇಲ್ಲೂ ಕೂಡ 2ರಿಂದ 50 ಜನ ಇರೋದ್ರಿಂದ ಅವರು ಕೂಡ ಅನಿಯಮಿತವಾಗಿನೇ ಹೊಣೆಗಾರಿಕೆನ ಹೊಂದಿರ್ತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸೀಮಿತ, ಇಲ್ಲಿ ಹೊಣೆಗಾರಿಕೆ ಸೀಮಿತವಾಗಿರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲೂ ಕೂಡ ಸೀಮಿತವಾಗಿರುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ಬೈಲಾಸ್ಗೆ ಒಳಪಟ್ಟಿರುತ್ತೆ, ಅಂದ್ರೆ ಅಲ್ಲಿ ತೀರ್ಮಾನ ಮಾಡ್ಕೊಂಡಿರ್ತಾರೆ. 9ನೇದಾಗಿ ಲಾಭ ಹಂಚಿಕೆಯ ಆಧಾರ. ಯಾವ ತರ ಲಾಭನ ಹಂಚ್ಕೊಂತಾರೆ, ಯಾವ್ಯಾವ ಕಂಪನಿಯಲ್ಲಿ ಯಾವ್ಯಾವ ತರ ಲಾಭ ಹಂಚ್ಕೊಂತಾರೆ ಅಂದ್ರೆ, ಮೊದಲನೇದಾಗಿ ಏಕಮಾತ್ರ ಮಾಲೀಕತ್ವ. ಇಲ್ಲಿ ಮಾಲೀಕರು ಸಂಪೂರ್ಣವಾಗಿ ಆನಂದಿಸಿದ್ದಾರೆ. ಲಾಭ ಏನೇನ್ ಬರುತ್ತೆ ಅವೆಲ್ಲನೂ ಕೂಡ ಏಕಮಾತ್ರ ಮಾಲೀಕತ್ವದಲ್ಲಿ ಒಬ್ನೇ ಮಾಲೀಕ ಇರೋದ್ರಿಂದ ಎಲ್ಲಾ ಲಾಭವನ್ನ ಒಬ್ರೇ ಆನಂದಿಸ್ತಾ ಇರ್ತಾರೆ. 2ನೇದಾಗಿ ಪಾಲುದಾರಿಕೆಯಲ್ಲಿ ಒಪ್ಪಂದದ ಪ್ರಕಾರ ಪಾಲುದಾರರಿಂದ ಹಂಚಿಕೊಳ್ಳಲಾಗಿದೆ. ಅಂದ್ರೆ ಅವ್ರ ಒಪ್ಪಂದ ಏನಿರುತ್ತೆ ನಿಮ್ಗೆ ಗೊತ್ತು, ಆಲ್ರೆಡಿ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಅವ್ರು ಹಾಕಿರ್ತಾರೆ ಇಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಯಾರಿಗೆ ಹೋಗ್ಬೇಕು ಅಂತ. ಆ ಒಪ್ಪಂದದ ಪ್ರಕಾರ ಅವರು ಲಾಭನ ಹಂಚಿಕೆ ಮಾಡ್ಕೊಂತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಹೊಂದಿರುವ ಷೇರುಗಳ ಅನುಪಾತದಲ್ಲಿ ಮಾಲೀಕರು ಹಂಚಿಕೊಳ್ಳುತ್ತಾರೆ. ಇಲ್ಲಿ ಕೂಡ ಅವರು ಎಷ್ಟು ಅನುಪಾತದಲ್ಲಿ ಷೇರುಗಳನ್ನ ಇಟ್ಕೊಂಡಿರ್ತಾರೆ ಅಷ್ಟು ಷೇರುವರೆಗೂ ಅವರು ಲಾಭನ ಹಂಚಿಕೆ ಮಾಡ್ಕೊಂತಾರೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಹೊಂದಿರುವ ಷೇರುಗಳ ಅನುಪಾತದಲ್ಲಿ ಮಾಲೀಕರು ಹಂಚಿಕೊಳ್ಳುತ್ತಾರೆ. ಇಲ್ಲೂ ಕೂಡ ಅದೇ ಅನುಪಾತದಲ್ಲಿ ಅವರು ಹಂಚ್ಕೋತಾರೆ. ಸಹಕಾರಿ ಸಂಸ್ಥೆಯಲ್ಲಿ ಪ್ರತಿ ಸದಸ್ಯರಿಂದ ವ್ಯಾಪಾರದ ಪ್ರಮಾಣ, ಅವರು ಎಷ್ಟು ಪ್ರಮಾಣದಲ್ಲಿ ಅವರು ವ್ಯಾಪಾರನ ನೋಡ್ಕೊಂತ ಇದ್ದಾರೆ ಅದ್ರ ಬೇಸ್ ಮೇಲೆ ಅವರು ಲಾಭನ ಹಂಚಿಕೆ ಮಾಡ್ಕೊಂತಾರೆ. 10ನೇದಾಗಿ ಮಾಲೀಕತ್ವ ವರ್ಗಾವಣೆ.
ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಕಂಪನಿಯನ್ನ. ಈ ಏಕಮಾತ್ರ ಮಾಲೀಕತ್ವದಲ್ಲಿ ಇಚ್ಛೆಯಂತೆ ಮತ್ತು ತುಲನಾತ್ಮಕವಾಗಿ ಸುಲಭ. ಅವರಿಗೆ ಯಾಕಂದ್ರೆ ಅವರು ಒಬ್ಬರೇ ಓನರ್ ಆಗಿರೋದ್ರಿಂದ ಬೇರೆಯವ್ರ ಕನ್ಸಲ್ಟೇಷನ್ ಏನು ಬೇಕಿರೋದಿಲ್ಲ. ಅವ್ರಿಗೆ ಯಾವಾಗ ಕಂಪನಿಯನ್ನ ವರ್ಗಾವಣೆ ಮಾಡ್ಬೇಕಾಗತ್ತೆ ಅಥವಾ ಮಾಲೀಕತ್ವ ವರ್ಗಾವಣೆ ಅಂದ್ರೆ ಓನರ್ಶಿಪ್ ನಾನ್ ಸೇಲ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಓನರ್ ಬೇರೆ ಆಗೋದಾಗಿರ್ಬೋದು, ಇಚ್ಛೆಯಂತೆ ಮತ್ತೆ ತುಲನಾತ್ಮಕವಾಗಿ ಇದು ತುಂಬಾನೇ ಸುಲಭ ಆಗಿರುತ್ತೆ. ಪಾಲುದಾರಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ನಿರ್ಬಂಧಿತ ಮತ್ತು ತುಲನಾತ್ಮಕವಾಗಿ ಕಷ್ಟ. ಯಾಕೆಂದ್ರೆ ಇಲ್ಲಿ ಪಾಲುದಾರರು ಇರ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತು 2ರಿಂದ 50 ಜನ ಪಾಲುದಾರರಿರೋದ್ರಿಂದ ಇಲ್ಲಿ ಸ್ವಲ್ಪ ಇದು ನಿರ್ಬಂಧಿತವಾಗಿರುತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲೂ ಕೂಡ ಇದು ಕಷ್ಟ ಆಗಿರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಇದು ಸುಲಭ ಆಗಿರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಮಾಲೀಕತ್ವ ವರ್ಗಾವಣೆ ಅನ್ನೋದು ಸುಲಭ. ಸಹಕಾರಿ ಸಂಸ್ಥೆಯಲ್ಲಿ ನಿರ್ಬಂಧಿಸಲಾಗಿದೆ. ಇಲ್ಲೂ ಕೂಡ ನಿರ್ಬಂಧನೆ ಅನ್ನೋದು ಇದೆ. ವ್ಯಾಪಾರ ಸ್ಥಿರತೆ ಮಾಲೀಕರ ಜೀವನವನ್ನು ಅವಲಂಬಿಸಿರುತ್ತದೆ. ವ್ಯಾಪಾರ ಎಷ್ಟು ದಿನ ರನ್ ಆಗುತ್ತೆ ಅಥವಾ ವ್ಯಾಪಾರ ಅನ್ನೋದು ಎಲ್ಲಿವರೆಗೂ ಇರುತ್ತೆ, ಕಂಪನಿ ಅನ್ನೋದು ಎಷ್ಟು ದಿನ ರನ್ ಆಗುತ್ತೆ ಅನ್ನೋದಕ್ಕೆ ಏಕಮಾತ್ರ ಮಾಲೀಕತ್ವದಲ್ಲಿ ಮಾಲೀಕರ ಜೀವನವನ್ನು ಅವಲಂಬಿಸಿರುತ್ತದೆ. ಅಂದ್ರೆ ಅಲ್ಲಿ ಏಕಮಾತ್ರ ಮಾಲೀಕತ್ವ, ಒಬ್ಬರೇ ಓನರ್ ಆಗಿರೋದ್ರಿಂದ ಆ ಓನರ್ ಜೀವನವನ್ನ ಅವಲಂಬನೆ ಮಾಡಿಕೊಂಡು ವ್ಯಾಪಾರದ ಸ್ಥಿರತೆ ಅನ್ನೋದು ಇರುತ್ತೆ. ಎರಡನೇದಾಗಿ ಪಾಲುದಾರರ ಜೀವನ. ಪಾಲುದಾರರು ನಿಮ್ಗೆ ಗೊತ್ತಿರೋ ಹಾಗೆ 2ರಿಂದ 50 ಜನ ಇರ್ತಾರೆ. ಅವ್ರ ಜೀವನ ಆಗಿರ್ಬೋದು, ನಿವೃತ್ತಿ ಆಗಿರ್ಬೋದು, ದಿವಾಳಿತನ ಅಂದ್ರೆ ಅವ್ರಿಗೆ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ ಮತ್ತೆ ಅವರು ಅದನ್ನ ಪೇ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿವರೆಗೂ ಕೂಡ ಅಂದ್ರೆ ತುಂಬಾ ಲಾಸ್ ಅಲ್ಲಿ ಹೋಗ್ತಾ ಇದೆ ಕಂಪನಿ, ಅಲ್ಲಿವರೆಗೂ ಕೂಡ ಅವರ ವ್ಯಾಪಾರ ಅನ್ನೋದು ಸ್ಥಿರವಾಗಿರುತ್ತೆ. ಇದು ಪಾಲುದಾರಿಕೆಯಲ್ಲಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಏನಾಗುತ್ತೆ ಅಂದ್ರೆ ಶಾಶ್ವತ ಅಸ್ತಿತ್ವದ ಸಾವು, ಸದಸ್ಯರ ದಿವಾಳಿತನ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಲ್ಲಿ ಯಾವ್ದ್ರ ಮೇಲೇನು ಪರಿಣಾಮ ಬೀಳಲ್ಲ. ಅಂದ್ರೆ ಯಾವ್ದಾದ್ರು ಒಬ್ಬ ಪಾರ್ಟ್ನರ್ ಸತ್ತೋಗ್ತಾ ಇದ್ದಾರೆ ಅಥವಾ ಶೇರ್ ಹೋಲ್ಡರ್ಸ್ ಸತ್ತೋಗ್ತಾ ಇದ್ದಾರೆ, ಅವ್ರಿಗೆ ಸಾವಾಗಿದೆ ಅಥವಾ ಸದಸ್ಯರು ದಿವಾಳಿತನ ಆಗಿದ್ದಾರೆ, ಇದು ಯಾವ್ದನ್ನು ಕೂಡ ಇಲ್ಲಿ ಪರಿಣಾಮ ಬೀಳಲ್ಲ. ಕಂಪನಿ ಅನ್ನೋದು ಶಾಶ್ವತವಾಗಿ ರನ್ ಆಗ್ತಾ ಇರತ್ತೆ. ಇಲ್ಲಿ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಶಾಶ್ವತ ಅಸ್ತಿತ್ವದ ಸಾವು, ಸದಸ್ಯರ ದಿವಾಳಿತನವು ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ಇಲ್ಲೂ ಕೂಡ ಪರಿಣಾಮ ಬೀರೋದಿಲ್ಲ. ಸಹಕಾರಿ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಅದರ ಸದಸ್ಯರ ಸಾವು, ದಿವಾಳಿತನವು ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅಂದ್ರೆ ಕಂಪನಿಯ ಜೀವನದ ಮೇಲೆ ಇದನ್ನು ಕೂಡ ಪರಿಣಾಮ ಬೀರೋದಿಲ್ಲ. ಏಕಮಾತ್ರ ಮಾಲೀಕತ್ವದಲ್ಲಿ ಮತ್ತೆ ಪಾಲುದಾರಿಕೆ ಇವೆರಡು ಬಿಟ್ಟು ಮಿಕ್ಕಿದ ಎಲ್ಲಾದ್ರಲ್ಲೂ ಅಂದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು ಅಥವಾ ಸಹಕಾರಿ ಸಂಸ್ಥೆ ಆಗಿರ್ಬೋದು, ಇದ್ ಮೂರಕ್ಕೂ ಕೂಡ ಸಾವು ಅನ್ನೋದು ಇಲ್ಲ. ಅಂದ್ರೆ ಕಂಪನಿಗೆ ಸಾವು ಅನ್ನೋದು ಇರೋದಿಲ್ಲ. ಆದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಕಂಪನಿಯ ಓನರ್, ಮಾಲೀಕ ಎಷ್ಟು ದಿನ ಅವ್ರು ಬದುಕಿರ್ತಾರೆ, ಎಷ್ಟು ದಿನ ಅವ್ರು ಜೀವಂತವಾಗಿರ್ತಾರೆ ಅಥವಾ ಕಂಪನಿಯನ್ನ ರನ್ ಮಾಡ್ತಾರೆ, ಅವರು ಕೂಡ ಲಾಸ್ ಮಾಡ್ಕೊಂಡು ಕಂಪನಿಯನ್ನ ಕ್ಲೋಸ್ ಮಾಡ್ಬೋದು. ಸೊ ಈ ಏಕಮಾತ್ರ ಮಾಲೀಕತ್ವ ಮತ್ತೆ ಪಾಲುದಾರ ಕಂಪನಿ ಇವೆರಡು ಬಿಟ್ಟು ಮಿಕ್ಕಿದೆಲ್ಲ ಕಂಪನಿಯಲ್ಲೂ ಕೂಡ ವ್ಯಾಪಾರ ಸ್ಥಿರತೆ ಅನ್ನೋದು ಶಾಶ್ವತವಾಗಿದೆ. 12ನೇದಾಗಿ ವ್ಯಾಪಾರ ರಹಸ್ಯಗಳು. ವ್ಯಾಪಾರದ ರಹಸ್ಯಗಳನ್ನ ಹೇಗೆ ಗುಪ್ತವಾಗಿ ಗೌಪ್ಯತೆಯಿಂದ ಇಟ್ಕೊಂತಾರೆ ಅಂತ. ಏಕಮಾತ್ರ ಮಾಲೀಕತ್ವದಲ್ಲಿ ವ್ಯಾಪಾರದ ರಹಸ್ಯ ಅನ್ನೋದು ಸಂಪೂರ್ಣವಾಗಿ ಗೌಪ್ಯತೆಯಿಂದ ಇರುತ್ತೆ. ಅವ್ರ ರಹಸ್ಯನ ಬೇರೆ ಎಲ್ಲೂ ಹೇಳ್ಕೊಳ್ಳಲ್ಲ, ಬೇರೆ ಎಲ್ಲೂ ಅದು ಡಿಸ್ಕ್ಲೋಸ್ ಆಗೋದಿಲ್ಲ. ಅದು ಏಕಮಾತ್ರ ಮಾಲೀಕತ್ವ. ಪಾಲುದಾರರ ಮಾಲೀಕತ್ವದಲ್ಲಿ ಏನಾಗುತ್ತೆ ಅಂದ್ರೆ ಪಾಲುದಾರರು ಹಂಚಿಕೊಂಡ ರಹಸ್ಯ, ಅಂದ್ರೆ ಅದು ಪಾಲುದಾರರ ಒಳಗಡೆ ಮಾತ್ರ ಇರುತ್ತೆ. ಅಂದ್ರೆ 2ರಿಂದ 50 ಜನ ಪಾಲುದಾರರೋದ್ರಿಂದ 2ರಿಂದ 50 ಜನ ಒಳಗಡೆ ಮಾತ್ರನೇ ಅವರ ರಹಸ್ಯ ಅನ್ನೋದು ಇರುತ್ತೆ, ಅದು ಆಚೆ ಹೋಗೋದಿಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸದಸ್ಯರು ಹಂಚಿಕೊಂಡ ರಹಸ್ಯಗಳು. ಇಲ್ಲೂ ಕೂಡ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅಥವಾ ಸದಸ್ಯರು ಯಾರಿದ್ದಾರೆ ಅವರೊಳಗಡೆ ಮಾತ್ರ ರಹಸ್ಯ ಅನ್ನೋದು ಇರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಸಾರ್ವಜನಿಕರಿಗೆ ಬಹಿರಂಗವಾಗಿದೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಮಾತ್ರ ಅಲ್ಲ, ಬೇರೆ ಸಾರ್ವಜನಿಕರಿಗೆ ಕೂಡ ಇವ್ರ ರಹಸ್ಯ ಅನ್ನೋದು ಬಹಿರಂಗವಾಗಿ ಗೊತ್ತಾಗುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯರಿಗೆ ಬಹಿರಂಗವಾಗಿದೆ. ಅಂದ್ರೆ ಅಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಅದು ಬಹಿರಂಗವಾಗಿದೆ. ಇದು ವ್ಯಾಪಾರದ ರಹಸ್ಯಗಳು. ಅಂದ್ರೆ
ಏಕಮಾಲಿಕತ್ವದಲ್ಲಿ ಮಾತ್ರನೇ ಒಬ್ಬನಿಗೆ ಅವ್ನ ರಹಸ್ಯ ಗೊತ್ತಿರೋದು. ಮಿಕ್ಕಿದ ಎಲ್ಲಾದ್ರಲ್ಲೂ ಕೂಡ ಅಲ್ಲಿರೋ ಸದಸ್ಯರಿಗೆ ಅಥವಾ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಸಾರ್ವಜನಿಕರಿಗೆ ರಹಸ್ಯ ಅನ್ನೋದು ಬಹಿರಂಗವಾಗಿರುತ್ತೆ. 13ನೇದಾಗಿ ರಾಜ್ಯ ನಿಯಮಗಳು. ಇಲ್ಲಿ ಏಕಮಾತ್ರ ಮಾಲೀಕತ್ವದಲ್ಲಿ ಬಹುತೇಕ ಶೂನ್ಯ. ಇಲ್ಲಿ ನಮ್ಗೆ ರಾಜ್ಯ ನಿಯಮಗಳು ಅಷ್ಟೊಂದು ನಮ್ಗೆ ಹೋಲಿಕೆ ಆಗಲ್ಲ. ಪಾಲುದಾರಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಬಹಳ ಕಡಿಮೆ. ಬೇರೆ ಅಂದ್ರೆ ಏಕಮಾಲೀಕತ್ವಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ರಾಜ್ಯ ನಿಯಮ ಅನ್ನೋದು ಇದೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಗಣನೀಯ ನಿಯಮಗಳು. ಇಲ್ಲಿ ನಾವು ನಿಯಮಗಳನ್ನ ಫಾಲೋ ಮಾಡ್ಲೇಬೇಕು, ಪಾಲಿಸ್ಲೇಬೇಕಿರತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಮಿತಿ ಮೀರಿದ ನಿಯಮಗಳು. ಇಲ್ಲಿ ನಮ್ಗೆ ಜಾಸ್ತಿ ನಿಯಮ ಅನ್ನೋದು ಇರುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ಗಣನೀಯ ನಿಯಮ. ಇಲ್ಲಿನೂ ಕೂಡ ನಿಯಮ ಅನ್ನೋದು ಇರುತ್ತೆ. ಏಕಮಾತ್ರ ಮಾಲೀಕತ್ವದಲ್ಲಿ ಮಾತ್ರ ನಮ್ಗೆ ರಾಜ್ಯ ನಿಯಮಗಳು ಕಡಿಮೆ ಇರುತ್ತೆ. 14ನೇದಾಗಿ ತೆರಿಗೆ ಹೊಣೆಗಾರಿಕೆ. ಸೊ ಇಲ್ಲಿ ನಮ್ಗೆ ಯಾವ ತರ ಟ್ಯಾಕ್ಸ್ ಪೇಮೆಂಟ್ಸ್ ನಾವು ಮಾಡ್ತೀವಿ ಅಂದ್ರೆ, ಏಕಮಾಲೀಕತ್ವದಲ್ಲಿ ವಿಶೇಷ ಆದಾಯ ತೆರಿಗೆ ಅನ್ನೋದು ಇಲ್ಲ. ಆದ್ರೆ ನಾವಿಲ್ಲಿ ಪೇ ಮಾಡ್ತೀವಿ. ವಿಶೇಷ ಆದಾಯ ತೆರಿಗೆ ಅನ್ನೋದು ಮಾತ್ರ ಇಲ್ಲಿರಲ್ಲ. ಪಾಲುದಾರರಲ್ಲೂ ಕೂಡ ವಿಶೇಷ ಆದಾಯದ ತೆರಿಗೆ ಅನ್ನೋದು ಇಲ್ಲ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ತೆರಿಗೆ ವಿಧಿಸಲಾಗುತ್ತದೆ ಮತ್ತು ಆದಾಯವನ್ನು 2 ಬಾರಿ ತೆರಿಗೆ ವಿಧಿಸಲಾಗುತ್ತದೆ. ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಜಾಸ್ತಿ ತೆರಿಗೆ ಅನ್ನೋದು ಇರುತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಗೂ ಕೂಡ ಜಾಸ್ತಿ ತೆರಿಗೆನ ವಿಧಿಸಲಾಗಿರುತ್ತೆ. ಸಹಕಾರಿ ಸಂಸ್ಥೆಯಲ್ಲಿ ಆದಾಯ ತೆರಿಗೆಯಿಂದ ವಿನಾಯಿತಿ ಇರುತ್ತೆ. ಸೊ ಇವೆಲ್ಲನೂ ಕೂಡ ವಿವಿಧ ಸಂಘಟನೆಯ ರೂಪಗಳ ಹೋಲಿಕೆ ಆಗಿರುತ್ತೆ. ಯಾವ್ಯಾವ್ದನ್ನ ನಾವು ಇವಾಗ ಹೋಲಿಕೆ ಮಾಡಿದೀವಿ ಅಂದ್ರೆ, ಏಕಮಾತ್ರ ಮಾಲೀಕತ್ವ, ಪಾಲುದಾರಿಕೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಮತ್ತೆ ಸಹಕಾರ ಸಂಸ್ಥೆ, ಇವೆಲ್ಲವನ್ನು ಕೂಡ ನಾವು ಹೋಲಿಕೆ ಮಾಡಿದೀವಿ. ಯಾವ್ಯಾವ ಬೇಸ್ ಮೇಲೆ ಅಥವಾ ಯಾವ್ಯಾವ ಆಧಾರದ ಮೇಲೆ ನಾವು ಹೋಲಿಕೆ ಮಾಡಿದೀವಿ ಅಂದ್ರೆ, ರಚನೆ. ನಾನು ಹೇಳಿದಾಗೆ ರಚನೆಯಲ್ಲಿ ಏಕಮಾತ್ರ ಮಾಲೀಕತ್ವ ಬಿಟ್ಟು ಬೇರೆ ಎಲ್ಲಾನು ಕೂಡ ಸ್ವಲ್ಪ ಕಷ್ಟನೇ ರಚನೆ ಮಾಡೋದು. ಪಾಲುದಾರಿಕೆನೂ ಕೂಡ ಸ್ವಲ್ಪ ಸುಲಭನೇ. ನಿರ್ದಿಷ್ಟ ನಿಯಂತ್ರಣ. ಇಲ್ಲಿ ಏಕಮಾತ್ರ ಮಾಲೀಕತ್ವ ಬಿಟ್ಟು ಬೇರೆ ಎಲ್ಲದಕ್ಕೂ ಕಾಯ್ದೆ ಅನ್ನೋದು ಇದೆ. ಕಾನೂನು ಸ್ಥಿತಿಯಲ್ಲಿ ಪ್ರತ್ಯೇಕ ಕಾನೂನು ಅನ್ನೋದು ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್, ಸಹಕಾರಿ ಸಂಸ್ಥೆ, ಈ 3ಕ್ಕೆ ಮಾತ್ರ ಪ್ರತ್ಯೇಕ ಕಾನೂನು ಅನ್ನೋದಿದೆ. ಸದಸ್ಯತ್ವದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಏಕಮಾತ್ರ ಮಾಲೀಕತ್ವದಲ್ಲಿ ಒಬ್ನೇ ಮಾಲೀಕ ಇರ್ತಾನೆ. ಮಿಕ್ಕಿದೆಲ್ಲದ್ರಲ್ಲೂ ಕೂಡ ಜಾಸ್ತಿ ಜನ ಮಾಲೀಕರು ಇರ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಪಾಲುದಾರಿಕೆಯಲ್ಲಿ 2ರಿಂದ 50 ಜನ ಇರ್ತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ 2ರಿಂದ 200 ಜನ ಇರ್ತಾರೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ಕನಿಷ್ಠ 7, ಗರಿಷ್ಠ ಮಿತಿನೇ ಇಲ್ಲ. ಸಹಕಾರಿ ಸಂಸ್ಥೆಯಲ್ಲೂ ಗರಿಷ್ಠ ಮಿತಿ ಇಲ್ಲ, ಆದ್ರೆ ಕನಿಷ್ಠ 10 ಜನ ಇರ್ಬೇಕಿರತ್ತೆ. ಬಂಡವಾಳದಲ್ಲಿ ನಮ್ಗೆ ಏಕಮಾತ್ರ ಮತ್ತೆ ಪಾಲುದಾರಿಕೆ ಇವೆರಡು ಬಿಟ್ರೆ ಮಿಕ್ಕಿದೆಲ್ಲದ್ರಲ್ಲೂ ನಮ್ಗೆ ಜಾಸ್ತಿ ಬಂಡವಾಳ ಅನ್ನೋದಿರುತ್ತೆ. ಯಾಕಂದ್ರೆ ಜಾಸ್ತಿ ಜನ ಮಾಲೀಕರು ಅಲ್ಲಿರ್ತಾರೆ. ಏಕಮಾತ್ರ ಮಾಲೀಕತ್ವದಲ್ಲಿ ಒಬ್ನೇ ಮಾಲೀಕ ಇರ್ತಾನೆ, ಒಬ್ನೇ ಅಮೌಂಟ್ ಎಲ್ಲಾನು ಅರೇಂಜ್ ಮಾಡ್ಬೇಕಿರತ್ತೆ. ಪಾಲುದಾರಿಕೆಯಲ್ಲಿ 2ರಿಂದ 50 ಜನ ಇರೋದ್ರಿಂದ ಇಲ್ಲೂ ಕೂಡ ನಾವು ಜಾಸ್ತಿ ಬಂಡವಾಳನ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ನಿರ್ವಹಣೆ ಮತ್ತು ಮಾಲೀಕತ್ವ. ಇಲ್ಲಿ ಮಾಲೀಕರೇ ನಿರ್ವಹಣೆ ಮಾಡ್ತಾ ಇರ್ತಾರೆ ಏಕಮಾತ್ರ ಮಾಲೀಕತ್ವದಲ್ಲಿ. ಮಿಕ್ಕಿದೆಲ್ಲದ್ರಲ್ಲೂ ಕೂಡ ಸದಸ್ಯರು ಅಥವಾ ಬೇರೆ ಬೇರೆ ಪಾರ್ಟ್ನರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಯಂತ್ರಣ ಇಟ್ಕೊಂಡಿರ್ತಾರೆ. ವ್ಯವಸ್ಥಾಪಕ ಪರಿಣಿತಿಯಲ್ಲಿ ಇಲ್ಲಿ ನಮ್ಗೆ ಕೌಶಲ್ಯತೆಗಳು ಬರುತ್ತೆ. ಏಕಮಾತ್ರ ಮಾಲೀಕತ್ವದಲ್ಲಿ ಮಾತ್ರನೇ ನಮ್ಗೆ ಸೀಮಿತ ಪರಿಣಿತಿ ಅಂದ್ರೆ ನಮ್ಗೆ ಕೌಶಲ್ಯಗಳು ಕಡಿಮೆ ಸಿಗೋದು ಅಂದ್ರೆ ಏಕಮಾತ್ರ. ಮತ್ತೆ ಪಾಲುದಾರಿಕೆಯಲ್ಲೂ 50 ಜನ ಅಷ್ಟೇ ಇರೋದ್ರಿಂದ ಇಲ್ಲೂ ನಾವು ಜಾಸ್ತಿ ಕೌಶಲ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ಇನ್ ಮಿಕ್ಕಿದ ಎಲ್ಲದರಲ್ಲೂ ಕೂಡ ನಮ್ಗೆ ಪರಿಣತಿಗೆ ಜಾಸ್ತಿ ವ್ಯಾಪ್ತಿ ಇದೆ, ವಿಶಾಲ ವ್ಯಾಪ್ತಿ ಇದೆ. 8ನೇದಾಗಿ ಮಾಲೀಕರ ಹೊಣೆಗಾರಿಕೆ. ಫಸ್ಟ್ 2ರಲ್ಲಿ ಅನಿಯಮಿತ, ಮಿಕ್ಕಿದೆಲ್ಲದರಲ್ಲೂ ಕೂಡ ಸೀಮಿತ ಹೊಣೆಗಾರಿಕೆ ಅನ್ನೋದಿರುತ್ತೆ. ಲಾಭ ಹಂಚಿಕೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಏಕಮಾತ್ರ ಮಾಲೀಕತ್ವದಲ್ಲಿ ಅವನು ಒಬ್ನೇ ಎಲ್ಲಾ ಲಾಭನ ಆನಂದಿಸ್ತಾ ಇರ್ತಾನೆ, ಆದ್ರೆ ಮಿಕ್ಕಿದೆಲ್ಲದ್ರಲ್ಲೂ ಕೂಡ ಅವರು ಲಾಭನ ಹಂಚ್ಕೊಂತಾರೆ. ಮಾಲೀಕತ್ವ ವರ್ಗಾವಣೆಯಲ್ಲಿ ಮೊದಲನೇದಾಗಿ ಮಾತ್ರ ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಮಾತ್ರ ಸುಲಭ, ಮಿಕ್ಕಿದೆಲ್ಲದ್ರಲ್ಲೂ ಅದು ಕಷ್ಟ ಆಗಿರುತ್ತೆ. ಮತ್ತೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲೂ ಅದು ಸುಲಭ. ವ್ಯಾಪಾರ ಸ್ಥಿರತೆ ಅಂದ್ರೆ ಎಷ್ಟು ದಿನ ಕಂಪನಿ ರನ್ ಆಗತ್ತೆ ಅನ್ನೋದು. ಮೊದಲನೇದು ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಮಾತ್ರ ಮಾಲೀಕನ ಮೇಲೆ ಡಿಪೆಂಡ್, ಬೇರೆ ಎಲ್ಲನೂ ಕೂಡ ಅಷ್ಟು ಪರಿಣಾಮ ಬೀಳಲ್ಲ. ಪಾಲುದಾರರಲ್ಲೂ ಕೂಡ ಅಷ್ಟೇ, ಪಾಲುದಾರರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ.
12ನೇದಾಗಿ ವ್ಯಾಪಾರ ರಹಸ್ಯ. ಏಕಮಾತ್ರ ಮಾಲೀಕತ್ವದಲ್ಲಿ ರಹಸ್ಯ ಹಾಗೆ ಇರುತ್ತೆ. ಬೇರೆ ಎಲ್ಲದ್ರಲ್ಲೂ ಅಂದ್ರೆ ಒಬ್ನಿಗೆ ರಹಸ್ಯ ಗೊತ್ತಿರುತ್ತೆ, ಅಂದ್ರೆ ಮಾಲೀಕನಿಗೆ ಮಾತ್ರ. ಬೇರೆ ಎಲ್ಲದ್ರಲ್ಲೂ ಕೂಡ ಪಾಲುದಾರರಿಗೆ ಗೊತ್ತಿರುತ್ತೆ, ಸದಸ್ಯರಿಗೆ ಗೊತ್ತಿರುತ್ತೆ. ಮತ್ತೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಂತೂ ಸಾರ್ವಜನಿಕರಿಗೆ ರಹಸ್ಯ ಅನ್ನೋದು ಗೊತ್ತಿರುತ್ತೆ. 13ನೇದಾಗಿ ರಾಜ್ಯ ನಿಯಮ. ಇದರಲ್ಲಿ ನಮ್ಗೆ ಬಹುತೇಕ ರಾಜ್ಯ ನಿಯಮಗಳು ಯಾವ್ದಕ್ಕೆ ಇದೆ ಅಂದ್ರೆ, ಯಾವ್ದಕ್ಕೆ ಇಲ್ಲ ಅಂದ್ರೆ ಏಕಮಾತ್ರ ಮತ್ತೆ ಪಾಲುದಾರಿಕೆ. ಅದ್ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಕೂಡ ಗಣನೀಯ ನಿಯಮಗಳನ್ನ ಅವರು ಪಾಲನೆ ಮಾಡ್ಬೇಕಿರುತ್ತೆ. ಕೊನೆಯದಾಗಿ ತೆರಿಗೆ ಹೊಣೆಗಾರಿಕೆ. ಇಲ್ಲಿ ಮೊದಲನೇ ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಮಾತ್ರ ವಿಶೇಷ ಆದಾಯ ತೆರಿಗೆ ಇಲ್ಲ, ಮಿಕ್ಕಿದೆಲ್ಲದಕ್ಕೂ ಕೂಡ ತೆರಿಗೆ ಅನ್ನೋದಿದೆ. ಮತ್ತೆ ಇದು ಸಹಕಾರಿ ಸಂಸ್ಥೆ, ಇಲ್ಲಿ ಕೂಡ ನಮ್ಗೆ ಆದಾಯ ತೆರಿಗೆ ಅನ್ನೋದು ವಿನಾಯಿತಿ ಇರುತ್ತೆ. ಇವೆಲ್ಲವೂ ಕೂಡ 5 ಡಿಫ್ರೆಂಟ್ ಕಂಪನಿಗಳ ಹೋಲಿಕೆಯನ್ನ ನಾವು ಮಾಡಿದೀವಿ. 14 ಆಧಾರದ ಮೇಲೆ ನಾವು ಹೋಲಿಕೆಯನ್ನ ಮಾಡಿದೀವಿ. ಮತ್ತೆ 15ನೇದಾಗಿ ನಮ್ಯತೆ. ಇದು ಸ್ಥಿತಿಸ್ಥಾಪಕ ಸಂಘಟನೆಯಾಗಿದೆ, ಲಿಖಿತ ದಾಖಲೆಗಳ ಅಗತ್ಯವಿಲ್ಲ. ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಇದು ಸ್ಥಿತಿಸ್ಥಾಪಕ ಸಂಘಟನೆ, ಮತ್ತೆ ಇದಕ್ಕೆ ಲಿಖಿತ ದಾಖಲೆಗಳೇನು ಬೇಕಾಗೋದಿಲ್ಲ. ಪಾಲುದಾರಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಪಾಲುದಾರರ ಒಪ್ಪಿಗೆಯಿಂದ ಮಾತ್ರ ಅದನ್ನು ಬದಲಾಯಿಸಬಹುದು. ಎಲ್ಲಾ ಪಾಲುದಾರರ ಒಪ್ಪಿಗೆಯಿಂದ ಬದಲಾಯಿಸಬಹುದಾದ ಪಾಲುದಾರಿಕೆ ಪತ್ರದ ಅಗತ್ಯವಿದೆ. ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲಿ ಬೇಕೇ ಬೇಕಾಗುತ್ತೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇದು ಸ್ಥಿತಿಸ್ಥಾಪಕ ಕಂಪನಿಯಾಗಿದೆ. ಪಬ್ಲಿಕ್ ಲಿಮಿಟೆಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಅಸ್ಥಿರ ಸಂಘಟನೆಯಾಗಿದೆ. ಅದರ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನು ಬದಲಾಯಿಸುವುದು ಸ್ವಲ್ಪ ಕಷ್ಟ, ಸ್ವಲ್ಪ ಅಲ್ಲ ತುಂಬಾನೇ ಕಷ್ಟ. ಇದನ್ನು ಸಹಕಾರದ ಅನುಮತಿಯಿಂದ ಮೂಲಕ ಮಾತ್ರ ಬದಲಾಯಿಸಬಹುದು, ಸರ್ಕಾರದ ಅನುಮತಿಯಿಂದ ಮಾತ್ರ ಬದಲಾಯಿಸಬಹುದು. ಸಹಕಾರಿ ಸಂಸ್ಥೆಯಲ್ಲಿ ಇದು ಅಸ್ಥಿರ ಸಂಘಟನೆಯಾಗಿದೆ. ಇದರ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಬದಲಾಯಿಸುವುದು ಕಷ್ಟ. ಇದನ್ನು ಕೂಡ ಸರ್ಕಾರದ ಅನುಮತಿಯಿಂದನೇ ನಾವು ಬದಲಾವಣೆ ಮಾಡಬಹುದು. 14ನೇದಾಗಿ ಖಾತೆಗಳ ಲೆಕ್ಕ ಪರಿಶೋಧನೆ ಅಂದ್ರೆ ನಾವು ಆಡಿಟಿಂಗ್ ಮಾಡ್ತೀವಲ್ವಾ, ಇದು ಸೋಲ್ ಟ್ರೇಡಿಂಗ್ ಕಂಪನಿ ಅಥವಾ ಏಕಮಾತ್ರ ಮಾಲೀಕತ್ವದಲ್ಲಿ ಇದ್ರ ಅಗತ್ಯತೆ ಅನ್ನೋದಿಲ್ಲ. ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಲೆಕ್ಕಗಳ ಪರಿಶೋಧನೆ ಅನ್ನೋದು ಅಗತ್ಯತೆ ಇಲ್ಲ. ಆದ್ರೆ ಮಿಕ್ಕಿದ 3ರಲ್ಲೂ ಕೂಡ ಇದು ಕಡ್ಡಾಯವಾಗಿ ನಾವು ಮಾಡ್ಲೇಬೇಕು. 17ನೇದಾಗಿ ವೈಂಡಿಂಗ್ ಅಪ್, ಕಂಪನಿಯನ್ನ ಕ್ಲೋಸ್ ಮಾಡೋದು ಅಥವಾ ಕಂಪನಿಯನ್ನ ಮುಚ್ಚೋದು. ಯಾವಾಗ ನಾವು ಕಂಪನಿಯನ್ನ ವೈಂಡ್ ಅಪ್ ಮಾಡ್ಬೋದು ಅಂದ್ರೆ ಏಕಮಾತ್ರ ಮಾಲೀಕತ್ವದಲ್ಲಿ ಇಚ್ಛೆಯಂತೆ ಅವರಿಗೆ ಓನರ್ಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಅವ್ರು ವೈಂಡ್ ಅಪ್ ಮಾಡ್ಕೊಬಹುದು. ಅಂದ್ರೆ ತುಂಬಾ ಲಾಸ್ ಆಗ್ತಾ ಇದೆ, ಮತ್ತೆ ವಯಸ್ಸಾಗಿದೆ, ಅವ್ರಿಗೆ ಕಂಪನಿಯನ್ನ ರನ್ ಮಾಡಕ್ಕಾಗಲ್ಲ, ಮತ್ತೆ ಅವರು ಓನರೇ ಇಲ್ಲ, ಆ ತರ ಸ್ಥಿತಿಯಲ್ಲಿ ಅವರು ಕಂಪನಿಯನ್ನ ವೈಂಡ್ ಅಪ್ ಮಾಡ್ಕೊಂತಾರೆ. ಪಾಲುದಾರಿಕೆಯಲ್ಲಿ ಕೂಡ ಇಚ್ಛೆಯಂತೆ ಎಲ್ಲಾ ಸದಸ್ಯರು ಒಪ್ಪಿಗೆ ಕೊಟ್ರೆ ಅವ್ರ ಇಚ್ಛೆಯಂತೆ ಅವ್ರ ಕಂಪನಿಯನ್ನ ವೈಂಡ್ ಅಪ್ ಮಾಡ್ಕೊಬಹುದು. ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಅವರು ಕಾಯ್ದೆನ ಫಾಲೋ ಮಾಡ್ಬೇಕಿರತ್ತೆ. ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲೂ ಕೂಡ ಕಾಯ್ದೆನ ಫಾಲೋ ಮಾಡ್ಬೇಕಿರುತ್ತೆ. ಸಹಕಾರ ಸಂಘದಲ್ಲೂ ಕೂಡ ಅವರು ಕಾಯ್ದೆನ ಫಾಲೋ ಮಾಡ್ಬೇಕಿರುತ್ತೆ. ಇವೆಲ್ಲವೂ ಕೂಡ ಹೋಲಿಕೆಯ ಒಂದು ವಿವಿಧ ರೂಪಗಳ ಹೋಲಿಕೆನ ನಾವು ಮಾಡಿದೀವಿ. 5 ರೂಪಗಳ ಕಂಪನಿಯ ವಿವಿಧ ಹೋಲಿಕೆಗಳನ್ನ ನಾವು ಮಾಡಿದೀವಿ. 17 ಆಧಾರಗಳ ಮೇಲೆ, ಓಕೆ, 17 ಹೋಲಿಕೆ ಆಧಾರದ ಮೇಲೆ ನಾವು ಡಿಫ್ರೆನ್ಸಸ್ ನ ತಿಳ್ಕೊಂಡಿದೀವಿ. ಈ ಡಿಫ್ರೆನ್ಸಸ್ ಮೇಲೆ ಅಂದ್ರೆ ನಾವು ಯಾವ್ಯಾವ ಡಿಫ್ರೆನ್ಸಸ್ ತಿಳ್ಕೊಂಡಿದೀವಿ, ಯಾವ್ಯಾವ 5 ಸ್ವರೂಪಗಳನ್ನ ನಾವು ತಿಳ್ಕೊಂಡಿದೀವಿ, ಈ ಆಧಾರಗಳ ಮೇಲೆ ಸಂಘಟನೆಯನ್ನು ಆಯ್ಕೆ ಮಾಡಬಹುದು. ನಾವು ಒಂದು ಕಂಪನಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಇಷ್ಟೊತ್ತು ನೋಡಿದ ಡಿಫ್ರೆನ್ಸ್ ಬೇಸ್ ಮೇಲೆ ನಾವು ಕಂಪನಿಯನ್ನ ಶುರು ಮಾಡ್ಬೋದು. 4 ರೂಪಗಳನ್ನು ಹೋಲಿಸುವ ಮೂಲಕ ನಾವು ಆಲ್ರೆಡಿ 5 ರೂಪಗಳನ್ನ ಹೋಲಿಕೆ ಮಾಡಿದೀವಿ. ಅವುಗಳಲ್ಲಿ ಯಾವುದು ಎಲ್ಲಾ ರೀತಿಯಲ್ಲೂ ಸೂಕ್ತವಲ್ಲ ಎಂದು ನಾವು ಅರಿತುಕೊಂಡಿದ್ದೀವಿ. ಅಂದ್ರೆ ಎಲ್ಲಾ 17 ಆಧಾರದಲ್ಲಿ ನೋಡಿದ್ರೆ ಎಲ್ಲಾದ್ರಲ್ಲೂ ಕೂಡ ಸೂಕ್ತ ಅನ್ನೋದು ಒಂದನ್ನ ನಾವು ಹೇಳೋದಕ್ಕೆ ಆಗಲ್ಲ. ಸಂಘಟನೆಯ ಪ್ರತಿಯೊಂದು ರೂಪವು ಕೆಲವು ವಿಷಯಗಳಲ್ಲಿ ಉತ್ತಮವಾಗಿದೆ ಮತ್ತು ಇತರ ವಿಷಯಗಳಲ್ಲಿ ಉತ್ತಮವಾಗಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಏಕಮಾಲೀಕತ್ವದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಒಬ್ನೇ, ಆದ್ರೆ ಎಲ್ಲಾ ಪ್ರಾಫಿಟ್ನು ಅವ್ನು ಎಂಜಾಯ್ ಮಾಡ್ಬೋದು. ಸೊ ಈ ತರ ಒಂದು ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಇದ್ದೇ ಇರತ್ತೆ.
ನಮ್ಮ ವ್ಯಾಪಾರ ಸಂಘಟನೆಯ ರೂಪ ಆಯ್ಕೆಯನ್ನು ಮಾಡಲು ಯಾವ ಪರಿಗಣನೆಗಳು ನಮಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಈಗ ನಾವು ವಿಶ್ಲೇಷಿಸೋಣ. ಅಂದ್ರೆ ನಾವು ಒಂದು ಕಂಪನಿಯನ್ನ ಶುರು ಮಾಡೋದಕ್ಕೆ ಅಥವಾ ಒಂದು ಸಂಘಟನೆಯನ್ನ ಚೂಸ್ ಮಾಡೋದಕ್ಕೆ ನಮ್ಗೆ ಏನೇನೆಲ್ಲ ಹೆಂಗೆಲ್ಲ ನಾವು ಮಾಡ್ಬೋದು ಅಂತ. ಇದರಲ್ಲಿ ನಮಗೆ ಸಂಸ್ಥೆಯ ಆಯ್ಕೆಯ ಬಗ್ಗೆ ವ್ಯವಹಾರದ 2 ಹಂತಗಳಲ್ಲಿ ನಿರ್ಧಾರದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಅಂದ್ರೆ ನಾವು ಇವಾಗ ಯಾವ ತರ ನಿರ್ಧಾರ ತಗೊಬಹುದು, ಯಾವ ಕೇಸಸ್ ಅಲ್ಲಿ ನಿರ್ಧಾರ ತಗೊಬಹುದು ಅಂದ್ರೆ, ಒಂದು ನಾವು ಹೊಸ ವ್ಯವಹಾರನ ಶುರು ಮಾಡ್ತಾ ಇದೀವಿ, ಪ್ರಾರಂಭ ಮಾಡೋ ಸಮಯದಲ್ಲಿ ನಾವು ಆಯ್ಕೆಯನ್ನ ಮಾಡ್ಕೊಬಹುದು. ಅಥವಾ ವಿಸ್ತಾರ ಮಾಡೋ ಸಮಯದಲ್ಲಿ, ಅಂದ್ರೆ ನಾನು ಕಂಪನಿಯನ್ನ ವಿಸ್ತಾರ ಮಾಡ್ತಾ ಇದ್ದೀನಿ, ಇನ್ನು ನಾನು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀನಿ ಅನ್ನೋ ಕೇಸಲ್ಲಿ ನಾವು ಆಯ್ಕೆಯನ್ನ ಮಾಡ್ಕೊಬಹುದು. ಅಂದ್ರೆ ಆಯ್ಕೆ ಮಾಡುವಾಗ ಯಾವ ತರ ನಾವು ಆಯ್ಕೆ ಮಾಡ್ಕೊಬೇಕು. ಒಂದು ಮೊದಲನೇದಾಗಿ ವ್ಯವಹಾರವನ್ನು ಪ್ರಾರಂಭಿಸುವ ಸಮಯದಲ್ಲಿ ನಾವೇನೇನೆಲ್ಲ ತಿಳ್ಕೊಬೇಕು ಅಂದ್ರೆ, ವ್ಯವಹಾರವನ್ನು ಪ್ರಾರಂಭಿಸುವ ಸಮಯದಲ್ಲಿ ನಾವು ಯಾವ ಕಂಪನಿಯನ್ನ ಆಯ್ಕೆ ಮಾಡ್ಕೊಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಟ್ನರ್ಶಿಪ್ ಕಂಪನಿ ಇದೆ, ಸೋಲ್ ಟ್ರೇಡಿಂಗ್ ಕಂಪನಿ ಇದೆ, ಜಾಯಿಂಟ್ ಸ್ಟಾಕ್ ಇದೆ, ಪಬ್ಲಿಕ್ ಲಿಮಿಟೆಡ್, ಪ್ರೈವೇಟ್ ಲಿಮಿಟೆಡ್, ಸಹಕಾರಿ ಸಂಘ, ಈ ತರ ಡಿಫ್ರೆಂಟ್ ಕಂಪನೀಸ್ ಇದಾವೆ. ಇದ್ರಲ್ಲಿ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಬೇಕು. ಇವಾಗ ನಾವು ಕಂಪನಿನ ಹೊಸದಾಗಿ ಶುರು ಮಾಡ್ತಾ ಇದೀವಿ ಅಂದಾಗ ಈ ಪಾಯಿಂಟ್ಸ್ ನಾವು ತಲೆಯಲ್ಲಿ ಇಟ್ಕೋಬೇಕಿರತ್ತೆ. ಮೊದಲನೇದಾಗಿ ವ್ಯವಹಾರದ ಸ್ವರೂಪ. ಸಂಘಟನೆಯ ಸೂಕ್ತ ರೂಪದ ಆಯ್ಕೆಯು ವ್ಯವಹಾರದ ಸ್ವರೂಪದ ಉದ್ದೇಶಿತದ ಮೇಲೆ ಅವಲಂಬಿತವಾಗಿದೆ. ಸಾಂಸ್ಥಿಕ ಅವಶ್ಯಕತೆಗಳು ವಿವಿಧ ರೀತಿಯ ವ್ಯವಹಾರಗಳಿಗೆ ವಿಭಿನ್ನವಾಗಿದೆ. ಉದಾಹರಣೆಗೆ, ಒಂದು ದೊಡ್ಡ ಸಿಮೆಂಟ್ ಉತ್ಪಾದನಾ ಚಟುವಟಿಕೆ ಮತ್ತು ಚಿಲ್ಲರೆ ಸಿಮೆಂಟ್ ಅಂಗಡಿ ಒಂದೇ ಸಂಘಟನೆಯ ರೂಪವನ್ನು ಹೊಂದಿರಬಾರದು. ಅಂತೆಯೇ ಜವಳಿ ಸೂಕ್ತವಾದ ಸಂಘಟನೆಯ ರೂಪ ಟೈಲರಿಂಗ್ ಅಂಗಡಿಗೆ ಸೂಕ್ತವಲ್ಲ. ಅಂದ್ರೆ ನಾವು ಯಾವ ತರ ವ್ಯವಹಾರನ ಶುರು ಮಾಡ್ತಾ ಇದೀವಿ. ಇವಾಗ ನಾವು ಸಿಮೆಂಟ್ ಕಂಪನಿಯನ್ನ ಶುರು ಮಾಡಿದ್ರೆ ಕೂಡ ಒಂದು ದೊಡ್ಡ ಸಿಮೆಂಟ್ ಉತ್ಪಾದನೆ ಚಟುವಟಿಕೆ ಚಿಲ್ಲರೆ ಸಿಮೆಂಟ್ ಅಂಗಡಿಗೆ ಸಮ ಇರಲ್ಲ. ನಾವು ಚೂಸ್ ಮಾಡೋವಾಗ ನೋಡ್ಕೊಂಡು ನಾವು ದೊಡ್ಡ ಕಂಪನಿನ ಶುರು ಮಾಡ್ತಾ ಇದ್ವಾ ಅಥವಾ ಚಿಲ್ಲರೆ ಕಂಪನಿ ಅಂದ್ರೆ ತುಂಬಾ ಚಿಕ್ಕ ಕಂಪನಿಯನ್ನ ನಾವು ಶುರು ಮಾಡ್ತಾ ಇದೀವ ಅನ್ನೋದು ತುಂಬಾ ಮುಖ್ಯ. ಅದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಎರಡನೇದಾಗಿ ವ್ಯಾಪಾರದ ಪ್ರಮಾಣ. ಅಂದ್ರೆ ನಾವು ಸಣ್ಣ ಪ್ರಮಾಣದ ಬಂಡವಾಳ ಆಗ್ತಾ ಇದೀವ ಅಥವಾ ದೊಡ್ಡ ಪ್ರಮಾಣದ ಬಂಡವಾಳ ಆಗ್ತಾ ಇದೀವ. ಇವಾಗ ವ್ಯವಹಾರದ ಪರಿಮಾಣ ಚಿಕ್ಕದಾಗಿದ್ರೆ ನಾವು ಸಣ್ಣ ಪ್ರಮಾಣದ ಬಂಡವಾಳನ ಹಾಕ್ಬೋದು. ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಚಿಕ್ಕ ಸಿಮೆಂಟ್ ಅಂಗಡಿ ಶುರು ಮಾಡಿದ್ರೆ ನಮ್ಗೆ ಸ್ವಲ್ಪ ಅಮೌಂಟ್ ಅಂದ್ರೆ ಸಣ್ಣ ಪ್ರಮಾಣದ ಬಂಡವಾಳ ಸಾಕು. ಇದೇ ನಾವು ದೊಡ್ಡ ಕಂಪನಿಯನ್ನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ದೊಡ್ಡ ಸಿಮೆಂಟ್ ಉತ್ಪಾದನೆ ಚಟುವಟಿಕೆನ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಜಾಸ್ತಿ ಅಮೌಂಟ್ ನನಗೆ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏಕಮಾತ್ರ ಮಾಲೀಕತ್ವವು ಸಾಕಷ್ಟು ಸೂಕ್ತವಾಗಿದೆ. ಅಂದ್ರೆ ನಾವು ಸಣ್ಣ ಪ್ರಮಾಣದ ಬಂಡವಾಳ ಅಥವಾ ಸಣ್ಣ ಪ್ರಮಾಣದ ಒಂದು ಅಂಗಡಿ ಅಥವಾ ಕಂಪನಿಯನ್ನ ಶುರು ಮಾಡ್ತಾ ಇದೀವಿ ಅಂದ್ರೆ ಏಕಮಾತ್ರ ಮಾಲೀಕತ್ವವು ತುಂಬಾ ಸೂಕ್ತವಾಗಿರುತ್ತೆ. ಆದ್ರೆ ಪರಿಮಾಣವು ದೊಡ್ಡದಾಗಿದ್ರೆ, ಅಂದ್ರೆ ನಾವು ದೊಡ್ಡ ಕಂಪನಿನ ಶುರು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಏಕಮಾತ್ರ ಮಾಲೀಕತ್ವ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದ್ರೆ ಒಬ್ರೇ ಎಲ್ಲಾನು ಮ್ಯಾನೇಜ್ ಮಾಡಕ್ಕಾಗಲ್ಲ, ನಿರ್ವಹಣೆ ಮಾಡಕ್ಕಾಗಲ್ಲ. ಆದ್ದರಿಂದ ನಮ್ಗೆ ಪಾಲುದಾರಿಕೆ ಅನ್ನೋದು ತುಂಬಾ ಹೆಲ್ಪ್ ಆಗಿರ್ಬೋದು, ಅಥವಾ ಕಂಪನಿಯ ಫಾರ್ಮ್ ಆಗಿರ್ಬೋದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು. ಈ ತರ ಕಂಪನಿ ರಚನೆ ಅನ್ನೋದು ನಮ್ಗೆ ಈಸಿ ಆಗಿರುತ್ತೆ. ಇದು ವ್ಯಾಪಾರದ ಪ್ರಮಾಣ. ಮೂರನೇದಾಗಿ ಕಾರ್ಯಾಚರಣೆಯ ಪ್ರದೇಶ. ವ್ಯವಹಾರದ ಕಾರ್ಯಾಚರಣೆಯ ಪ್ರದೇಶವು ಸಹ ಸಂಘಟನೆಯ ರೂಪದ ಆಯ್ಕೆ ಪ್ರಭಾವ ಬೀರುತ್ತದೆ. ಪ್ರದೇಶವು ಸೀಮಿತವಾಗಿದ್ದರೆ ಮತ್ತು ನಿರ್ದಿಷ್ಟ ಪ್ರದೇಶ ಸೀಮಿತವಾಗಿದ್ದರೆ ಸಂಘಟನೆಯ ಸೂಕ್ತ ರೂಪವು ಏಕೈಕ ಮಾಲೀಕತ್ವವಾಗಿರಬಹುದು. ಪ್ರದೇಶವು ವ್ಯಾಪಕವಾಗಿದ್ದರೆ ಸೂಕ್ತವಾದ ರೂಪವು ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು. ನಾವು ದೊಡ್ಡ ಪ್ರದೇಶದಲ್ಲಿ ಪ್ರದೇಶದ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಆಪರೇಷನ್ಸ್ ಜಾಸ್ತಿ ಇದೆ, ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಇದೆ, ಜಾಸ್ತಿ ಅಂದ್ರೆ ದೊಡ್ಡ ಕಂಪನಿನ ನಾವು ಶುರು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಏಕಮಾತ್ರ ಅನ್ನೋದು ತುಂಬಾ ಕಷ್ಟ ಆಗತ್ತೆ. ಇವಾಗ ನಾವು ಜಾಯಿಂಟ್ ಸ್ಟಾಕ್ ಕಂಪನಿನ ಚೂಸ್ ಮಾಡ್ಬೋದು. ಅದೇ ನಮ್ ಕಂಪನಿ ತುಂಬಾ ಚಿಕ್ಕದಾಗಿದೆ ಅಂದ್ರೆ ನಾವು ಏಕರೂಪವನ್ನ ನಾವು ಏಕೈಕ ಮಾಲೀಕತ್ವನ ನಾವು ಚೂಸ್ ಮಾಡ್ಬೋದು. ನಾಲ್ಕನೇದಾಗಿ ನಿಯಂತ್ರಣದ ಬಯಕೆ. ಸಂಘಟನೆಯ ಆಯ್ಕೆ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ವ್ಯಾಪ್ತಿಯು ಸಹ ನಿರ್ಧರಿಸುತ್ತದೆ. ಇದರ ಮೇಲೆ ನೇರ ನಿಯಂತ್ರಣವನ್ನು ಹೊಂದಲು ಬಯಸಿದರೆ ವ್ಯಾಪಾರ ಕಾರ್ಯಾಚರಣೆಗಳು ಏಕಮಾತ್ರ ಮಾಲೀಕತ್ವ ಅಥವಾ ವ್ಯಾಪಾರದ ಪಾಲುದಾರಿಕೆಯ ರೂಪ ಅಳವಡಿಸಿಕೊಳ್ಳಬೇಕು. ನೇರ ನಿಯಂತ್ರಣದ ಅಗತ್ಯವಿಲ್ಲ ಎಂದು ನೀವು ಭಾವಿಸಿದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಸಂಸ್ಥೆಯ ರೂಪವು ಅತ್ಯುತ್ತಮವಾಗಿದೆ. ನಿಮ್ಗೆ ಕಂಪನಿಯನ್ನ ನೀವೇ ನಿಯಂತ್ರಣ ಮಾಡ್ತಾ ಇದ್ದೀರಾ, ನೀವೇ ನಿಯಂತ್ರಣ ಮಾಡಬೇಕು, ಎಲ್ಲಾ ಮೇಲ್ವಿಚಾರಣೆಯನ್ನು ನೀವೇ ಮಾಡ್ಬೇಕು ಅಂತ ಬಯಕೆ ಇದ್ರೆ ನೀವು ಏಕಮಾತ್ರ ಮಾಲೀಕತ್ವನ ಚೂಸ್ ಮಾಡೋದು ತುಂಬಾ ಒಳ್ಳೇದು.
ಅಥವಾ ನನಗೆ ಅಷ್ಟೆಲ್ಲ ನಿಯಂತ್ರಣ ಮಾಡೋದೇನು ಬೇಡ, ನನಗೆ ಒಂದು ಭಾಗ ನಾನು ನಿಯಂತ್ರಣ ಮಾಡ್ತೀನಿ, ಅಥವಾ ನನಗೆ ನೇರ ನಿಯಂತ್ರಣದ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಪಾಲುದಾರಿಕೆ ಈ ತರ ಕಂಪನಿಯನ್ನ ನಾವು ಚೂಸ್ ಮಾಡ್ಕೊಬಹುದು. 5ನೇದಾಗಿ ಬಂಡವಾಳದ ಅವಶ್ಯಕತೆಗಳು. ವ್ಯವಹಾರದ ಹಣಕಾಸಿನ ಅವಶ್ಯಕತೆಗಳ ಪ್ರಮಾಣ ಸಂಸ್ಥೆಯ ರೂಪವು ಸಹ ಅವಲಂಬಿಸಿರುತ್ತದೆ. ಅಂದ್ರೆ ನಾವು ಸಣ್ಣ ಪ್ರಮಾಣದ ಬಂಡವಾಳ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಏಕಮಾತ್ರ ಮಾಲೀಕತ್ವ ಅನ್ನೋದು ಒಳ್ಳೇದು, ಅಥವಾ ನಾವು ಪಾಲುದಾರಿಕೆ ಕೂಡ ಅದರಲ್ಲಿ ಒಳ್ಳೇದು. ಅದೇ ನಮ್ಗೆ ಅವಶ್ಯಕತೆ ಜಾಸ್ತಿ ಇದೆ, ಒಂದು ಹಣಕಾಸಿನ ಅವಶ್ಯಕತೆ ಜಾಸ್ತಿ ಇದೆ ಅಂದ್ರೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಹೋಗೋದು ಒಳ್ಳೇದಾಗಿರುತ್ತೆ. 6ನೇದಾಗಿ ಅಪಾಯ ಮತ್ತು ಹೊಣೆಗಾರಿಕೆಯ ವಿಸ್ತಾರ. ವ್ಯಾಪಾರ ಕಾರ್ಯಾಚರಣೆಗಳ ಅಪಾಯ ನಮ್ಗೆ ಅಂದ್ರೆ ಲಾಸಸ್ ನ ಎಷ್ಟು ಜನ ಇಟ್ಕೊಂತೀವಿ, ಅಥವಾ ಹೊಣೆಗಾರಿಕೆ ಬೇಸ್ ಮೇಲೆ ಕೂಡ ನಾವು ಕಂಪನಿಯನ್ನ ಚೂಸ್ ಮಾಡ್ಬೋದು. ಏಕಮಾತ್ರ ಮಾಲೀಕತ್ವದಲ್ಲಿ ಅನ್ಲಿಮಿಟೆಡ್ ಅಥವಾ ಹೊಣೆಗಾರಿಕೆ ಅನ್ನೋದು ಜಾಸ್ತಿ ಇರುತ್ತೆ. ನಿಮ್ಗೆ ಅಷ್ಟು ಹೊಣೆಗಾರಿಕೆ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ನೀವು ಪಾಲುದಾರಿಕೆಗೆ ಹೋಗ್ಬೋದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಚೂಸ್ ಮಾಡ್ಬೋದು. 7ನೇದಾಗಿ ಸರ್ಕಾರಿ ನಿಯಮ. ಸರ್ಕಾರಿ ನಿಯಂತ್ರಣ ಕೂಡ ತುಂಬಾ ನಮ್ಗೆ ಇಲ್ಲಿ ಅಂದ್ರೆ ಇರುತ್ತೆ. ಇಲ್ಲಿ ಹೆಚ್ಚು ಅಂದ್ರೆ ಸರ್ಕಾರಿ ನಿಯಂತ್ರಣ ಜಾಸ್ತಿ ಇದೆ ಆ ತರ ಸಂಸ್ಥೆನ ನಾವು ಚೂಸ್ ಮಾಡ್ತಾ ಇದೀವಿ ಅಂದ್ರೆ ಅವೆಲ್ಲವನ್ನು ಕೂಡ ನಾವು ನೋಡ್ಬೇಕಿರುತ್ತೆ. ಆದ್ರೆ ಏಕಮಾತ್ರ ಮಾಲೀಕತ್ವ, ಪಾಲುದಾರಿಕೆ ಇದ್ರಲ್ಲಿ ನಮ್ಗೆ ಅಷ್ಟೊಂದು ನಿಯಂತ್ರಣ ಇಲ್ಲ, ನನಗೆ ಅದನ್ನ ಮ್ಯಾನೇಜ್ ಮಾಡ್ಬೋದು ಅಂದ್ರೆ ನಾವು ಏಕಮಾತ್ರ ಅಥವಾ ಪಾಲುದಾರಿಕೆನ ಚೂಸ್ ಮಾಡ್ಬೋದು. ಅಥವಾ ನನಗೆ ಸರ್ಕಾರಿ ನಿಯಮನ ನನಗೆ ನಿಯಂತ್ರಣನ ನನ್ಗೆ ಮ್ಯಾನೇಜ್ ಮಾಡಕ್ ಆಗುತ್ತೆ ಅಂದ್ರೆ ನಾವು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಚೂಸ್ ಮಾಡ್ಬೋದು. ಇವೆಲ್ಲವೂ ಕೂಡ ಕಂಪನಿಯನ್ನ ಶುರು ಮಾಡುವ ಟೈಮಲ್ಲಿ. ಇವಾಗ ವಿಸ್ತಾರ ಮಾಡೋ ಟೈಮಲ್ಲಿ ನಾವೇನೇನೆಲ್ಲ ನೋಡ್ಬೇಕು ಅಂದ್ರೆ ದೊಡ್ಡ ಹಣಕಾಸಿನ ಸಂಪನ್ಮೂಲಗಳ ಅಗತ್ಯವಿದೆ. ಅಂದ್ರೆ ನಮ್ಗೆ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಸಂಪನ್ಮೂಲ ಅಗತ್ಯ ಇರುತ್ತೆ. ಆಂತರಿಕ ಮರುಸಂಘಟನೆ ಮತ್ತು ನಿಯಂತ್ರಣದ ಅವಶ್ಯಕತೆ ಇರುತ್ತೆ. ಸಂವಹನ, ಲೆಕ್ಕಪತ್ರ ನಿರ್ವಹಣೆ, ಮಾರ್ಕೆಟಿಂಗ್ ನಂತಹ ವಿಶೇಷ ಸೇವೆಗಳ ಅಗತ್ಯತೆ ಇವೆಲ್ಲವೂ ಕೂಡ ಇರುತ್ತೆ. ಸರ್ಕಾರಿ ನಿಯಂತ್ರಣಗಳು ಮತ್ತು ನಿಬಂಧನೆಗಳಲ್ಲಿ ಹೆಚ್ಚಳ ಇರುತ್ತೆ. ತೆರಿಗೆ ಹೊಣೆಗಾರಿಕೆಯಲ್ಲಿ ಹೆಚ್ಚಳ ಇರುತ್ತೆ. ನಿಯಂತ್ರಣ ಮತ್ತು ಸಮನ್ವಯದ ಸಮಸ್ಯೆಯಲ್ಲಿ ಹೆಚ್ಚಳ ಇರುತ್ತೆ. ಇವೆಲ್ಲವೂ ಕೂಡ ನಾವು ವಿಸ್ತಾರ ಮಾಡೋ ಸಮಯದಲ್ಲಿ ಇವೆಲ್ಲ ಪಾಯಿಂಟ್ಸ್ ನ ಕೂಡ ನಾವು ತಿಳ್ಕೊಬೇಕಿರುತ್ತೆ. ಸಂಘಟನೆಯ ರೂಪದ ಆಯ್ಕೆ. ಇಲ್ಲಿ ನಾವು ಯಾವ ತರ ಸಂಘಟನೆಯನ್ನ ಚೂಸ್ ಮಾಡ್ಕೊಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಚಿಕ್ಕ ಕಂಪನಿಯನ್ನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಸಣ್ಣ ಕಂಪನಿಯನ್ನ ಸಣ್ಣ ವ್ಯಾಪಾರವನ್ನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಏಕೈಕ ವ್ಯಾಪಾರ ಸಂಸ್ಥೆ ಅನ್ನೋದು ಸೂಟ್ ಆಗುತ್ತೆ. ಅದೇ ನಾನು ದೊಡ್ಡ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಜಾಯಿಂಟ್ ಸ್ಟಾಕ್ ಕಂಪನಿ, ಪಾಲುದಾರಿಕೆ ಈ ತರ ಕಂಪನಿ ನಮ್ಗೆ ಸೂಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬಂಡವಾಳನೂ ಕೂಡ ನಮ್ಗೆ ಜಾಸ್ತಿ ಬೇಕಾಗುತ್ತೆ, ಕೌಶಲ್ಯ, ಅನುಭವ ಇವೆಲ್ಲವೂ ಕೂಡ ನಮ್ಗೆ ಜಾಸ್ತಿ ಬೇಕಾಗುತ್ತೆ. ಇದ್ರ ಬೇಸ್ ಮೇಲೆ ನಾವು ಯಾವ ಸಂಘಟನೆಯ ರೂಪನ ಆಯ್ಕೆ ಮಾಡ್ಕೋಬೇಕು ಅಂತ ತಿಳ್ಕೊಬಹುದು. ಸಾಮಾಜಿಕ ಉದ್ಯಮಗಳು. ಇಲ್ಲಿ ನಮ್ಗೆ ಕೆಲವು ವ್ಯಾಖ್ಯಾನಗಳಿದೆ. ಸಾಮಾಜಿಕ ಉದ್ಯಮಗಳು ಪ್ರಮುಖ ವ್ಯಾಪಾರ ಸಾಧನಗಳಾಗಿ ಹೊರಹೊಮ್ಮಿವೆ. ಉದ್ಯಮಗಳು ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಾಮಾಜಿಕ ಉದ್ಯಮಗಳನ್ನ ಶುರು ಮಾಡ್ತೀವಿ ಅಂದ್ರೆ ಅಂದ್ರೆ ನಿರುದ್ಯೋಗ, ಶಿಕ್ಷಣ, ತರಬೇತಿ, ಮಹಿಳಾ ಸಬಲೀಕರಣ, ಬಡತನ ಇವೆಲ್ಲವನ್ನು ಕೂಡ ತಡೆಗೊಳಿಸಿ ಅವೆಲ್ಲವನ್ನು ಕೂಡ ಉತ್ತೇಜ ಮಾಡಕ್ಕೆ, ಅಂದ್ರೆ ಶಿಕ್ಷಣ ಉತ್ತೇಜವಾಗಿರ್ಬೇಕು, ತರಬೇತಿ ಉತ್ತೇಜ ಆಗಿರ್ಬೇಕು, ನಿರುದ್ಯೋಗ ಇರಬಾರ್ದು, ಉದ್ಯೋಗತೆ ಚೆನ್ನಾಗಿರ್ಬೇಕು, ಮಹಿಳೆಯರಿಗೆ ಒಳ್ಳೆ ಚೆನ್ನಾಗಿ ಮಾಡ್ಬೇಕು, ಬಡತನ ತೆಗಿಬೇಕು. ಇವೆಲ್ಲದಕ್ಕೂ ಕೂಡ ನಾವು ಸಾಮಾಜಿಕ ಉದ್ಯಮಗಳನ್ನ ಚೂಸ್ ಮಾಡ್ತೀವಿ. ಇದು 2015 ಪ್ರಕಾರ ರಾಷ್ಟ್ರೀಯ ವಾಣಿಜ್ಯೋದ್ಯಮದ ನೀತಿ ಪ್ರಕಾರ ನಮ್ಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಗೆ ಅವರು ಹೊಸ ಉತ್ಪನ್ನ ಮತ್ತೆ ಸೇವೆಗಳನ್ನ ಒದಗಿಸ್ತಾರೆ, ಮತ್ತೆ ಸಮಾಜದ ಸಮಸ್ಯೆಗಳನ್ನ ವ್ಯವಹಾರ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾರೆ. ಇಲ್ಲಿ UK ಸರ್ಕಾರ ಕೂಡ ನಮ್ಗೆ ಕೆಲವೊಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಬ್ರಿಟಿಷ್ ಕೌನ್ಸಿಲ್ ಕೂಡ ನಮ್ಗೆ ಕೆಲವೊಂದು ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ತರ ಅಂದ್ರೆ ಉದ್ಯೋಗನ ಅಂದ್ರೆ ಇಂಡಿಯಾದಲ್ಲಿ, ಭಾರತದಲ್ಲಿ ಏನಾಗ್ತಾ ಇದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಉದ್ದೇಶಗಳನ್ನ ಅವರು ನೋಡ್ಕೊಂತಾ ಇದ್ದಾರೆ ಅನ್ನೋದ್ರ ಬೇಸ್ ಮೇಲೆ ಅವರು ಈ ಪರ್ಸೆಂಟೇಜ್ ನ ಕೊಟ್ಟಿದ್ದಾರೆ. ಈ ವಿಶ್ಲೇಷಣೆಯ ಆಧಾರದ ಮೇಲೆ ನಾವ್ ಏನ್ ಮಾಡ್ಬೋದು ಅಂದ್ರೆ ನಾವು ಏಕಮಾತ್ರ ರೂಪನ ನಾವು ಯಾವಾಗ ಚೂಸ್ ಮಾಡ್ಕೊಂತೀವಿ ಅಂದ್ರೆ ಸಣ್ಣ ವ್ಯಾಪಾರ ಇದೆ, ಸಣ್ಣ ವ್ಯಾಪಾರವನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಏಕಮಾತ್ರ ಮಾಲೀಕತ್ವ ನಮ್ಗೆ ಸೂಟ್ ಆಗುತ್ತೆ.
ವ್ಯಾಪಾರ ಏನಾದ್ರೂ ದೊಡ್ಡದಾಗಿದೆ ಅಂದ್ರೆ ನಾವು ಪಾಲುದಾರಿಕೆ ಸಂಘಟನೆಯನ್ನ ಚೂಸ್ ಮಾಡ್ಕೊಬಹುದು. ಅದೇ ನಾವು ಮಧ್ಯಮ ಗಾತ್ರದ ವ್ಯಾಪಾರನ ಮಾಡ್ತಾ ಇದೀವಿ ಅಂದ್ರೆ ಖಾಸಗಿ ಲಿಮಿಟೆಡ್ ಕಂಪನಿ, ಈ ತರ ಅಂದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ ನಾವು ಚೂಸ್ ಮಾಡ್ಕೊಬಹುದು. ಇದೇ ಸಾರ್ವಜನಿಕ ಕಂಪನಿಯು ದೊಡ್ಡ ಪ್ರಮಾಣದ ವ್ಯವಹಾರನ ನೋಡ್ಕೊಳ್ಳುತ್ತೆ. ದೊಡ್ಡ ಪ್ರಮಾಣದಲ್ಲಿದ್ರೆ ನಾವು ಸಾರ್ವಜನಿಕ ಕಂಪನಿಯನ್ನ ಚೂಸ್ ಮಾಡ್ಬೋದು. ಇದೇ ನಾವು ಸಹಕಾರಿ ರೂಪ ಸಮಾಜದ ಒಂದು ನಿರ್ದಿಷ್ಟ ಒಂದು ಕಂಪನಿನ ಶುರು ಮಾಡ್ತಾ ಇದ್ದೀವಿ ಅಂದ್ರೆ ಸಮಾಜದ ಹಿತಾಸಕ್ತಿಗೋಸ್ಕರ ನಾವು ಹೋರಾಡ್ಬೇಕಾಗಿರುತ್ತೆ. ಇವೆಲ್ಲವೂ ಕೂಡ ವಿಶ್ಲೇಷಣೆಯ ಬೇಸ್ ಮೇಲೆ, ಅಂದ್ರೆ ನಾನು ಯಾವ ಕಂಪನಿನ ಶುರು ಮಾಡ್ಬೇಕಿದೆ ಅದ್ರ ಬೇಸ್ ಮೇಲೆ ನಾವು ಅದರ ರೂಪ ಏನಿದೆ ಅದ್ರ ಬೇಸ್ ಮೇಲೆ ನಾವು ಕಂಪನಿಯನ್ನ ಶುರು ಮಾಡ್ಬೋದು. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಏಕಮಾತ್ರ ಇದೆ, ಇದ್ರ ಬೇಸ್ ಮೇಲೆ ನಾವು ಕಂಪನಿನ ನೋಡ್ಕೊಬಹುದು ಅಥವಾ ಚೂಸ್ ಮಾಡ್ಕೊಬಹುದು. ಧನ್ಯವಾದಗಳು.